गुरुर्ब्रह्मा गुरुर्विष्णु गुरुर्देवो महेश्वरा गुरुसाक्षात् परब्रह्म तस्मै श्री गुरवे नमः। ಇಲ್ಲಿ ಮೊದಲನೇ PUC ವಿದ್ಯಾರ್ಥಿಗಳಿಗೆ ಈ ತರಗತಿಗೆ ಸ್ವಾಗತ. ಇಲ್ಲಿ ತಾತ್ವಿಕ ವಾಕ್ಯಗಳ ಸಾಂಪ್ರದಾಯಿಕ ವರ್ಗೀಕರಣ ಅಧ್ಯಾಯ 4ಕ್ಕೆ ನಾವಿಲ್ಲಿ ನೋಡಕ್ ಹೋದಾಗ ಅಧ್ಯಾಯ 4 ಇಲ್ಲಿ ತಾತ್ವಿಕ ವಾಕ್ಯಗಳ ಸಾಂಪ್ರದಾಯಿಕ ವರ್ಗೀಕರಣ ಅಂತೇಳಿ ನಾವು ತಗೊಳ್ತೇವೆ. ಇಲ್ಲಿ ಸಾಂಪ್ರದಾಯಿಕ ವರ್ಗೀಕರಣ ಅಂದ್ರೆ ಏನು? ಇಲ್ಲಿ ವ್ಯಾಕರಣ ಈಗಾಗಲೇ ವ್ಯಾಕರಣ ವಾಕ್ಯಗಳಿಗೂ ತಾರ್ಕಿಕ ವಾಕ್ಯಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತೇಳಿ ಈಗಾಗಲೇ ನೋಡಿದ್ದೇವೆ. ಹಾಗೇನೆ ತಾರ್ಕಿಕ ವಾಕ್ಯಗಳಂತೇಳಿ ನಾವು ಕರಿಬೇಕಾದ್ರೆ ತಾರ್ಕಿಕ ವಾಕ್ಯಗಳು ಯಾವ ಅಂಶಗಳನ್ನ ಹೊಂದಿರಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಈಗ ಕಳೆದ ತರಗತಿನಲ್ಲಿ ನಾನು ಹೇಳಿದೆ. ತಾರ್ಕಿಕ ವಾಕ್ಯಗಳು ಯಾವಾಗಲೂ ಏನನ್ನ ಹೊಂದಿರಬೇಕು? ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ಗಳನ್ನ ಹೊಂದಿರಬೇಕು. ಸಬ್ಜೆಕ್ಟ್ ಅಂದ್ರೆ ವಿಷಯ, ಪ್ರೆಡಿಕೇಟ್ ಅಂದ್ರೆ ಗುಣವಿಶೇಷಣ ಅಂತೇಳಿ ಅರ್ಥ. ಹಾಗಾಗಿ ನಮ್ಮ ತಾರ್ಕಿಕ ವಾಕ್ಯಗಳು ಮುಖ್ಯವಾಗಿ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ಹೊಂದಿರಬೇಕು. ಇವುಗಳನ್ನು ನಾವು ತಾರ್ಕಿಕ ವಾಕ್ಯಗಳು ಅಂತೇಳಿ ಕರಿತೇವೆ. ಹಾಗೆ ತಾರ್ಕಿಕ ವಾಕ್ಯಗಳ ಒಂದು ಸಾಂಪ್ರದಾಯಿಕ ವರ್ಗೀಕರಣಕ್ಕೆ ಬಂದಾಗ ಇಲ್ಲಿ ತಾರ್ಕಿಕ ವಾಕ್ಯಗಳ ಸಾಂಪ್ರದಾಯಿಕ ವರ್ಗೀಕರಣವನ್ನ ನಾವು ಸಂಬಂಧ, ಗುಣ, ಪರಿಮಾಣ ಅನ್ನೋ ಒಂದು ಅಂಶದ ಆಧಾರದ ಮೇಲೆ ಅವುಗಳನ್ನ ವರ್ಗೀಕರಣ ಮಾಡ್ಕೊಳ್ತಾ ಹೋಗ್ತೇವೆ. ಅದಕ್ಕೂ ಮೊದಲು ಇಲ್ಲಿ ತ್ರಿವಿಧ ವರ್ಗೀಕರಣಗಳು ಯಾವುವು? ತಾರ್ಕಿಕ ವಾಕ್ಯದಲ್ಲಿ ಬರ್ತಕ್ಕಂಥ ತ್ರಿವಿಧ ವರ್ಗೀಕರಣಗಳನ್ನ ನಾವು ನೋಡೋಣ. ಇಲ್ಲಿ ತಾರ್ಕಿಕ ವಾಕ್ಯಗಳ ತ್ರಿವಿಧ ವರ್ಗೀಕರಣ ಏನು? ತಾರ್ಕಿಕ ವಾಕ್ಯಗಳಂತಂದ್ರೇನು? ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ಗಳನ್ನ ಹೊಂದಿರತಕ್ಕಂಥ ವಾಕ್ಯಗಳನ್ನ ನಾವು ತಾರ್ಕಿಕ ವಾಕ್ಯಗಳಂತೇಳಿ ಕರಿತೇವೆ. ಹಾಗೆ ವಾಕ್ಯ ಅಂತಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಪದಗಳ ಅರ್ಥವನ್ನ ನಾವು ವಾಕ್ಯ ಅಂತೇಳಿ ಕರಿತೇವೆ. ಇಲ್ಲಿ ತಾರ್ಕಿಕ ವಾಕ್ಯಗಳು ತಾರ್ಕಿಕ ವ್ಯಾಖ್ಯೆಗಳಿಗೂ ವ್ಯತ್ಯಾಸವನ್ನ ಕೂಡ ನಾವು ಈಗಾಗಲೇ ನೋಡ್ಕೊಂಡಿದ್ವಿ. ವಾಕ್ಯ ಅಂದ್ರೆ ಏನು? ವ್ಯಾಕರಣದಲ್ಲಿ ಬರ್ತಕ್ಕಂಥ ವಾಕ್ಯಗಳು ಹಾಗೂ ತಾರ್ಕಿಕ ವಾಕ್ಯಗಳಿಗಿರ್ತಕ್ಕಂಥ ವ್ಯತ್ಯಾಸಗಳನ್ನ ನಾವು ಕಳೆದ ತರಗತಿನಲ್ಲಿ ನೋಡಿದೆವು. ಇಲ್ಲಿ ತ್ರಿವಿಧ ವರ್ಗೀಕರಣಗಳಂದ್ರೆ ಏನು? ಇಲ್ಲಿ ತ್ರಿವಿಧ ವರ್ಗೀಕರಣಗಳಲ್ಲಿ ಎಷ್ಟು ವಿಧ? ನಿಮ್ಗೆ 2 ಅಂಕಗಳಿಗೆ ಕೇಳ್ತಾರೆ. ತ್ರಿವಿಧ ವರ್ಗೀಕರಣಗಳನ್ನ ಹೆಸರಿಸಿ ಅಂತೇಳಿ ನಿಮ್ಗೆ 2 ಅಂಕಗಳಿಗೆ ಕೇಳ್ತಾರೆ. ಇಲ್ಲಿ ತ್ರಿವಿಧ ವರ್ಗೀಕರಣಗಳನ್ನ 3 ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ. ತ್ರಿವಿಧ ವರ್ಗೀಕರಣಗಳಂದ್ರೆ 3 ವಿಧಗಳು. ಆ 3 ವಿಧಗಳು ಯಾವ್ದಪ್ಪ ಅಂತಂದ್ರೆ, ಒಂದು ನಿರುಪಾದಿಕ ಅಥವಾ ನಿರಪೇಕ್ಷ ತರ್ಕವಾಕ್ಯಗಳು ಅಥವಾ ಇಂಗ್ಲಿಷ್ನಲ್ಲಿ ಕೆಟಗರಿಕಲ್ ಅಂತೇಳಿ ಕರಿತೇವೆ. ಹಾಗೆ ಎರಡನೇದು ಕಾಲ್ಪನಿಕ ತಾರ್ಕಿಕ ವಾಕ್ಯಗಳು ಅಥವಾ ಅದನ್ನ ಏತ್ವಾಶ್ರಿತ ತರ್ಕವಾಕ್ಯಗಳು ಅಂತೇಳಿ ಕರಿತೇವೆ. ಇಂಗ್ಲಿಷ್ನಲ್ಲಿ ಅದನ್ನ ಹೈಪೋಥೆಟಿಕಲ್ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಮೂರನೇದು ವೈಕಲ್ಪಿಕ ಅಥವಾ ಪರ್ಯಾಯಾತ್ಮಕ ತರ್ಕವಾಕ್ಯಗಳು ಅಥವಾ ಇವುಗಳನ್ನ ಇಂಗ್ಲಿಷ್ನಲ್ಲಿ ಡಿಸ್ಕ್ರಿಪ್ಟಿವ್ ಅಂತೇಳಿ ಕರಿತೇವೆ. ಇದಿಷ್ಟು ತ್ರಿವಿಧ ವರ್ಗೀಕರಣಗಳಲ್ಲಿ ಬರ್ತಕ್ಕಂಥ 3 ಅಂಶಗಳು ಅಥವಾ 3 ಭಾಗಗಳು ಅಂತೇಳಿ ಕರಿತೇವೆ. ಈಗ ನಿರುಪಾದಿಕ ಅಥವಾ ನಿರಪೇಕ್ಷ ಅಥವಾ ಕೆಟಗರಿಕಲ್ ಲಾಜಿಕ್ ಅಂದ್ರೆ ಏನು? ಇದನ್ನು ಕೂಡ ನಮಗೆ 1 ಅಂಕಗಳಿಗೆ ಕೇಳ್ತಾರೆ. ನಿರುಪಾದಿಕ ತರ್ಕವಾಕ್ಯ ಅಂದ್ರೆ ಏನು ಅಂತೇಳಿ 1 ಅಂಕಗಳಿಗೆ ಕೇಳ್ತಾರೆ. ಇಲ್ಲಿ ನಿರುಪಾದಿಕ ತರ್ಕವಾಕ್ಯಗಳು ಅಥವಾ ನಿರಪೇಕ್ಷ ತರ್ಕವಾಕ್ಯಗಳಂದ್ರೆ ಏನು? ಇಲ್ಲಿ ನಿರುಪಾದಿಕ ಅಥವಾ ನಿರಪೇಕ್ಷ ತರ್ಕವಾಕ್ಯಗಳಂತಂದ್ರೆ ಇಲ್ಲಿ ಯಾವ ಉಪಾಧಿಗೂ ಬದ್ಧವಾಗದೆ ಅಥವಾ ಯಾವ ಷರತ್ತಿಗೂ ಒಳಪಡದೆ ಇಲ್ಲಿ ಬರ್ತಕ್ಕಂಥ ಉದ್ದೇಶ ಪದ ಮತ್ತು ವಿಧೇಯ ಪದಗಳು ಏನಿವೆ ಇವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಕ್ಕಂಥ ವಾಕ್ಯಗಳನ್ನೇ ನಾವಿಲ್ಲಿ ನಿರುಪಾದಿಕ ಅಥವಾ ನಿರಪೇಕ್ಷ ಅಥವಾ ಕೆಟಗರಿಕಲ್ ತರ್ಕ ವಾಕ್ಯಗಳಂತೇಳಿ ಕರಿತೇವೆ. ನಿರುಪಾದಿಕ ತರ್ಕವಾಕ್ಯಗಳಂದ್ರೆ ಯಾವ ಉಪಾಧಿಗೂ ಬದ್ಧವಾಗದೆ ಅಥವಾ ಒಳಪಡದೆ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ನೇರವಾಗಿ, ಖಚಿತವಾಗಿ, ಸ್ಪಷ್ಟವಾಗಿ ತಿಳಿಸುವಂತಹ ವಾಕ್ಯಗಳನ್ನೇ ನಾವಿಲ್ಲಿ ನಿರುಪಾದಿಕ ಅಥವಾ ನಿರಪೇಕ್ಷ ಅಥವಾ ಕೆಟಗರಿಕಲ್ ಲಾಜಿಕ್ ಅಂತೇಳಿ ಕರಿತೇವೆ. ಉದಾಹರಣೆಗೆ ಎಲ್ಲಾ ಮಾನವರು ಮರ್ತ್ಯರು. ಇದಕ್ಕೆ ಉದಾಹರಣೆ ಕೊಡೋದಾದ್ರೆ ಎಲ್ಲಾ ಮಾನವರು ಮರ್ತ್ಯರು. ಇಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳು ಸ್ವತಂತ್ರವಾಗಿರೋದನ್ನ ನಾವು ಕಾಣ್ತೇವೆ. ಮಾನವರು ಸಬ್ಜೆಕ್ಟ್, ಮರ್ತ್ಯರು ಪ್ರೆಡಿಕೇಟ್ ಅಂತೇಳಿ ಕರಿತೀವಿ. ಇಲ್ಲಿ ನಾವು ಸಬ್ಜೆಕ್ಟ್ ಅನ್ನ ಪ್ರೆಡಿಕೇಟ್ ಅನ್ನ ಸ್ವತಂತ್ರವಾಗಿ ಯಾವ ಒಂದು ಉಪಾಧಿಗೂ ಬದ್ಧವಾಗದೆ ಅಥವಾ ಯಾವುದೇ ಒಂದು ಷರತ್ತಿಗೂ ಒಳಪಡದೆ ನೇರವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ, ಕರಾರುವಕ್ಕಾಗಿ ತಿಳಿಸುವಂತಹ ವಾಕ್ಯಗಳನ್ನೇ ನಾವಿಲ್ಲಿ ನಿರುಪಾದಿಕ ವಾಕ್ಯಗಳು ಅಥವಾ ನಿರಪೇಕ್ಷ ವಾಕ್ಯಗಳು ಅಥವಾ ಕ್ಯಾಟಗರಿಕಲ್ ಲಾಜಿಕ್ ಅಂತೇಳಿ ಕರಿತೀವಿ. ಹಾಗೆ ನೆಕ್ಸ್ಟ್
ಕಾಲ್ಪನಿಕ ತರ್ಕವಾಕ್ಯಗಳಂದ್ರೇನು ಅಥವಾ ಏತ್ವಾರ್ಷಿತ ತರ್ಕವಾಕ್ಯಗಳಂದ್ರೇನು ಅಥವಾ ಹೈಪೋಥೆಟಿಕಲ್ ವಾಕ್ಯಗಳಂದ್ರೆ ಏನು? ಇಲ್ಲಿ ಕಾಲ್ಪನಿಕ ಅಥವಾ ಏತ್ವಾರ್ಷಿತ ತರ್ಕವಾಕ್ಯಗಳಲ್ಲಿ ಬರ್ತಕ್ಕಂಥ ಉದ್ದೇಶ ಪದ ಅಥವಾ ವಿಧೇಯ ಪದಗಳು ಆದರೆ, ಇದ್ದರೆ, ಎಂಬ ಷರತ್ತಿಗೆ ಬದ್ಧವಾಗಿದ್ದರೆ ಅಂತಹ ವಾಕ್ಯಗಳನ್ನ ನಾವಿಲ್ಲಿ ಕಾಲ್ಪನಿಕ ವಾಕ್ಯಗಳು ಅಥವಾ ಏತ್ವಾರ್ಷಿತ ವಾಕ್ಯಗಳು ಅಥವಾ ಹೈಪೋಥೆಟಿಕಲ್ ವಾಕ್ಯಗಳು ಅಂತೇಳಿ ಕರೀತೇವೆ. ಅಂದ್ರೆ ಇಲ್ಲಿ ಈ ಉದ್ದೇಶ ಮತ್ತು ವಿಧೇಯ ಪದಗಳು ಏನಿದೆ, ಈ ಉದ್ದೇಶ ಮತ್ತು ವಿಧೇಯ ಪದಗಳು ಒಂದು ಷರತ್ತಿಗೆ ಒಳಪಟ್ಟಿದ್ದರೆ, ಉದಾಹರಣೆಗೆ ಆದರೆ, ಇದ್ದರೆ ಎಂಬಂತಹ ಒಂದು ಪದಗಳನ್ನ ನಾವಲ್ಲಿ ನೋಡಿದಾಗ ಅಂತಹ ವಾಕ್ಯಗಳನ್ನ ನಾವು ಇಲ್ಲಿ ಕಾಲ್ಪನಿಕ ವಾಕ್ಯಗಳು ಅಥವಾ ಏತ್ವಾರ್ಷಿತ ವಾಕ್ಯಗಳು ಅಥವಾ ಹೈಪೋಥೆಟಿಕಲ್ ವಾಕ್ಯಗಳು ಅಂತೇಳಿ ಕರಿತೇವೆ. ಉದಾಹರಣೆಗೆ ಕೊಡೋದಾದ್ರೆ ಇದಕ್ಕೆ ವಿದ್ಯಾರ್ಥಿಯು ಕಷ್ಟಪಟ್ಟು ಓದಿದರೆ ಪಾಸಾಗುತ್ತಾನೆ. ಇಲ್ಲಿ ಓದಿದರೆ ಅಂದ್ರೆ ವಾಕ್ಯದ ರಚನೆಯ ಸಂದರ್ಭದಲ್ಲಿ ಅಥವಾ ಉದ್ದೇಶ ವಿಧೇಯ ಪದಗಳ ಬಳಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಆದರೆ, ಇದ್ದರೆ ಇಂಥ ಪದಗಳು ಬಂದಾಗ ಅವುಗಳನ್ನು ನಾವು ಕಾಲ್ಪನಿಕ ಅಥವಾ ಏತ್ವಾರ್ಷಿತ ವಾಕ್ಯಗಳಂತೇಳಿ ಕರಿತೀವಿ. ಇದನ್ನು ಕೂಡ ನಮಗೆ 1 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅಥವಾ ಅದನ್ನ ಹೈಪೋಥೆಟಿಕಲ್ ಲಾಜಿಕ್ ಅಂತೇಳಿ ಕೂಡ ಕರಿತೇವೆ. ಹಾಗೆ ವೈಕಲ್ಪಿಕ ವಾಕ್ಯಗಳಂದ್ರೇನು, ಹಾಗೆ ಪರ್ಯಾಯಾತ್ಮಕ ವಾಕ್ಯಗಳಂದ್ರೇನು ಅಥವಾ ಇಂಗ್ಲಿಷ್ ನಲ್ಲಿ ಡಿಸ್ಟಿಂಕ್ಟಿವ್ ಅಂತಂದ್ರೆ ಏನು? ಇಲ್ಲಿ ವೈಕಲ್ಪಿಕ ಅಥವಾ ಪರ್ಯಾಯಾತ್ಮಕ ವಾಕ್ಯಗಳಲ್ಲೂ ಸಹ ಈ ಬರ್ತಕ್ಕಂಥ ಉದ್ದೇಶ ಪದಗಳಾಗಿರ್ಬೋದು ಅಥವಾ ವಿಧೇಯ ಪದಗಳಾಗಿರ್ಬೋದು, ಉದ್ದೇಶ ಮತ್ತು ವಿಧೇಯ ಪದಗಳು, ಈ ಪದಗಳನ್ನ ಬಳಸ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅನ್ನುವ ಒಂದು ಪದವನ್ನ ನಾವಲ್ಲಿ ವಾಕ್ಯದಲ್ಲಿ ನೋಡಿದಾಗ ಅಥವಾ ವಾಕ್ಯದಲ್ಲಿ ಬಂದಾಗ ಅಂತಹ ವಾಕ್ಯಗಳನ್ನು ನಾವಿಲ್ಲಿ ವೈಕಲ್ಪಿಕ ತರ್ಕವಾಕ್ಯಗಳು ಅಥವಾ ಪರ್ಯಾಯಾತ್ಮಕ ತರ್ಕವಾಕ್ಯಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ಕಿತ್ತಳೆಯ ಹಣ್ಣು ಸಿಹಿ ಆಗಿದೆ ಅಥವಾ ಹುಳಿಯಾಗಿದೆ ಅಂತೇಳಿ ಕರಿತೀವಿ. ಅಥವಾ ಒಬ್ಬ ವ್ಯಕ್ತಿಯು ಒಂದೇ ಕಾಲದಲ್ಲಿ ಅವನು ವಕೀಲನೂ ಆಗಿದ್ದಾನೆ ಅಥವಾ ಅವನು ಉಪಾಧ್ಯಾಯನಾಗಿದ್ದಾನೆ. ಅಂದ್ರೆ ಅಟ್ ಎ ಟೈಮ್ ಒಬ್ಬ ವ್ಯಕ್ತಿಗೆ 2 ಗುಣಗಳನ್ನು ಆರೋಪಿಸಿದಾಗ ಅಂತಹ ವಾಕ್ಯಗಳನ್ನ ನಾವಿಲ್ಲಿ ವೈಕಲ್ಪಿಕ ಅಥವಾ ಪರ್ಯಾಯಾತ್ಮಕ ವಾಕ್ಯಗಳಂತೇಳಿ ಕರಿತೀವಿ. ಉದಾಹರಣೆಗೆ ಹಣ್ಣು ಹುಳಿ ಅಥವಾ ಸಿಹಿಯಾಗಿರುತ್ತದೆ. ಅಂದ್ರೆ ಇಲ್ಲಿ ನಮ್ಗೆ ವಾಕ್ಯದ ಮಧ್ಯದಲ್ಲಿ ಏನ್ ಬಂತು, ಅಥವಾ ಅನ್ನುವ ಒಂದು ಪದವನ್ನ ನಾವು ಬಳಸ್ಕೊಂಡಿದ್ದೇವೆ. ಅಂದ್ರೆ ಅಟ್ ಎ ಟೈಮ್ ಒಂದೇ ವಸ್ತುವಿಗೆ 2 ಗುಣಗಳನ್ನ ಅಥವಾ 2 ಪ್ರಿಡಿಕೇಟ್ಗಳನ್ನ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಅಂತಹ ವಾಕ್ಯಗಳೆಲ್ಲವೂ ಕೂಡ ವೈಕಲ್ಪಿಕ ಅಥವಾ ಪರ್ಯಾಯಾತ್ಮಕ ವಾಕ್ಯಗಳಂತೇಳಿ ನಾವು ತರ್ಕಶಾಸ್ತ್ರದಲ್ಲಿ ಕರಿತೇವೆ. ಹಾಗಾಗಿ ಈ ತ್ರಿವಿಧ ವರ್ಗೀಕರಣಗಳಲ್ಲಿ ಎಷ್ಟು ವಿಧ? ಒಟ್ಟು 3 ವಿಧಗಳು. ಒಂದು ನಿರುಪಾಧಿಕ ತರ್ಕವಾಕ್ಯಗಳು ಅಥವಾ ಅದನ್ನ ನಿರಪೇಕ್ಷ ವಾಕ್ಯಗಳಂತೇಳಿ ಕರಿತೇವೆ. ಇಲ್ಲಿ ನಿರುಪಾಧಿಕ ತರ್ಕವಾಕ್ಯಗಳಂದ್ರೆ ಯಾವ ಉಪಾಧಿಗೂ ಬದ್ಧವಾಗದೆ ಸ್ವತಂತ್ರವಾಗಿ ಕರಾರುವಕ್ಕಾಗಿ ಇರ್ತಕ್ಕಂಥ ಸ್ಪಷ್ಟವಾಗಿ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ತಿಳಿಸುವಂತಹ ವಾಕ್ಯಗಳಿಗೆ ನಾವಿಲ್ಲಿ ನಿರುಪಾಧಿಕ ಅಥವಾ ನಿರಪೇಕ್ಷ ವಾಕ್ಯಗಳಂತೇಳಿ ಕರಿತೇವೆ. ಉದಾಹರಣೆಗೆ ಎಲ್ಲಾ ಮಾನವರು ಮರ್ತ್ಯರು ಅಂತೇಳಿ ನಾವು ಎಕ್ಸಾಂಪಲ್ ಅನ್ನ ಕೊಡಬಹುದು. ಹಾಗೆ ಕಾಲ್ಪನಿಕ ಅಥವಾ ಏತ್ವಾರ್ಷಿತ ವಾಕ್ಯಗಳಂದ್ರೇನು? ಈ ವಾಕ್ಯಗಳಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ನಾವು ಒಂದು ಷರತ್ತಿಗೆ ಬದ್ಧವಾಗಿ ಅಥವಾ ಒಂದು ಉಪಾಧಿಗೆ ಬದ್ಧವಾಗಿ ನಾವಲ್ಲಿ ಬರ್ತಕ್ಕಂಥ ಉದ್ದೇಶ ವಿಧೇಯ ಪದಗಳನ್ನ ಬಳಸಿಕೊಳ್ಳುವುದರ ಜೊತೆಗೆ ಆ ವಾಕ್ಯದಲ್ಲಿ ಆದರೆ, ಇದ್ದರೆ ಎಂಬಂತಹ ವಾಕ್ಯಗಳು ಬಂದಾಗ ಅಂತಹ ವಾಕ್ಯಗಳೆಲ್ಲವೂ ನಮ್ಮ ತರ್ಕಶಾಸ್ತ್ರದಲ್ಲಿ ಕಾಲ್ಪನಿಕ ಅಥವಾ ಏತ್ವಾರ್ಷಿತ ವಾಕ್ಯಗಳಂತೇಳಿ ಕರಿತೇವೆ. ಅಥವಾ ಇಂಗ್ಲಿಷ್ ನಲ್ಲಿ ಅದನ್ನ ಹೈಪೋಥೆಟಿಕಲ್ ವಾಕ್ಯಗಳಂತೇಳಿ ಕರಿತೇವೆ. ಉದಾಹರಣೆಗೆ ವಿದ್ಯಾರ್ಥಿಯು ಕಷ್ಟಪಟ್ಟು ಓದಿದರೆ ಅವನು ಪಾಸ್ ಆಗುತ್ತಾನೆ. ನೆಕ್ಸ್ಟ್ ವೈಕಲ್ಪಿಕ ಅಥವಾ ಪರ್ಯಾಯಾತ್ಮಕ ತರ್ಕವಾಕ್ಯಗಳಂದ್ರೇನು? ಈಗಾಗಲೇ ಹೇಳಿದಾಗೆ ಉದ್ದೇಶ ಮತ್ತು ವಿಧೇಯ ಪದಗಳು ಅಥವಾ ಎಂಬಂತಹ ಒಂದು ಅಂಶವನ್ನ ಅಲ್ಲಿ ಹೊಂದಿದ್ದರೆ, ಅಂದ್ರೆ ಒಂದು ವಸ್ತುವಿಗೆ ನಾವು 2 ಪ್ರೆಡಿಕೇಟ್ಗಳನ್ನ ಗುಣವಿಶೇಷಣಗಳನ್ನ ಸೂಚಿಸುವಂತಹ ವಾಕ್ಯಗಳೆಲ್ಲವೂ ಕೂಡ ತರ್ಕಶಾಸ್ತ್ರದಲ್ಲಿ ವೈಕಲ್ಪಿಕ ವಾಕ್ಯಗಳು ಅಥವಾ ಅದನ್ನ ಪರ್ಯಾಯಾತ್ಮಕ ವಾಕ್ಯಗಳಂತೇಳಿ ಕರಿತೀವಿ. ಉದಾಹರಣೆಗೆ ಹಣ್ಣು ಹುಳಿ ಅಥವಾ ಸಿಹಿ ಆಗಿರುತ್ತದೆ. ಅಂದ್ರೆ 2 ಗುಣಗಳನ್ನ ಒಂದೇ ವಸ್ತುವಿನಲ್ಲಿ ಏಕಕಾಲದಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಹೇಳಿಕೆಯನ್ನ ಕೊಡ್ತಕ್ಕಂಥ ವಾಕ್ಯಗಳೆಲ್ಲವೂ ಕೂಡ ನಮ್ಮ ತರ್ಕಶಾಸ್ತ್ರದಲ್ಲಿ ವೈಕಲ್ಪಿಕ ಅಥವಾ ಪರ್ಯಾಯಾತ್ಮಕ ತರ್ಕವಾಕ್ಯಗಳಂತೇಳಿ ಕರಿತೇವೆ.
ನೆಕ್ಸ್ಟ್ ನಮಗೆ ಈ ತ್ರಿವಿಧ ವರ್ಗೀಕರಣಗಳ ನಂತರ ಬರ್ತಕ್ಕಂಥದ್ದು ತಾರ್ಕಿಕ ವಾಕ್ಯಗಳ ಚತುರ್ವಿಧ ವರ್ಗೀಕರಣ ಅಂತ ಹೇಳಿ ಕರೀತೀವಿ. ತಾರ್ಕಿಕ ವಾಕ್ಯಗಳ ಚತುರ್ವಿಧ ವರ್ಗೀಕರಣ. ತಾರ್ಕಿಕ ವಾಕ್ಯಗಳ ಚತುರ್ವಿಧ ವರ್ಗೀಕರಣಗಳಂತೇಳಿ ಕರಿತೇವೆ. ತಾರ್ಕಿಕ ವಾಕ್ಯಗಳ ಚತುರ್ವಿಧ ವರ್ಗೀಕರಣಗಳು. ಇಲ್ಲಿ ತಾರ್ಕಿಕ ವಾಕ್ಯಗಳ ಚತುರ್ವಿಧ ವರ್ಗೀಕರಣವನ್ನ ನಾವು ಕೆಲವು ಆಧಾರಗಳ ಮೇಲೆ ವರ್ಗೀಕರಣವನ್ನ ಮಾಡ್ಕೊಂಡಿದ್ದೇವೆ. ಅರಿಸ್ಟಾಟಲ್ ಅವರು ಈ ತಾರ್ಕಿಕ ವಾಕ್ಯಗಳ ಚತುರ್ವಿಧ ವರ್ಗೀಕರಣಕ್ಕೆ 3 ಆಧಾರಗಳನ್ನ ಹೇಳಿದ್ದಾರೆ. ಎಷ್ಟು ಆಧಾರಗಳಿವೆ? ಒಟ್ಟು 3 ಆಧಾರಗಳನ್ನ ಇದು 1 ಅಂಕಗಳಿಗೆ ಕೇಳ್ತಾರೆ. ತಾರ್ಕಿಕ ವಾಕ್ಯಗಳ ಚತುರ್ವಿಧ ವರ್ಗೀಕರಣಗಳ ಆಧಾರಗಳು ಯಾವುವು ಅಂತೇಳಿ ಕೂಡ ನಿಮ್ಗೆ 1 ಅಂಕಗಳಿಗೆ ಕೇಳ್ತಾರೆ. 1 ಸಂಬಂಧ, 2ನೇದು ಪರಿಮಾಣ, 3ನೇದು ಗುಣ. ಚತುರ್ವಿಧ ವರ್ಗೀಕರಣಗಳಿಗೆ ಆಧಾರಗಳನ್ನ ನಾವು ಒಟ್ಟು 3 ವಿಧಗಳನ್ನಾಗಿ ಅರಿಸ್ಟಾಟಲ್ ಅವರು ವರ್ಗೀಕರಿಸಿದ್ದಾರೆ. 1 ಸಂಬಂಧ, 2ನೇದು ಪರಿಮಾಣ, 3ನೇದು ಗುಣ. ಸಂಬಂಧವನ್ನ ಮತ್ತೆ 2 ವಿಧಗಳನ್ನಾಗಿ ವರ್ಗೀಕರಣ ಮಾಡಿದ್ದಾರೆ. ಸಂಬಂಧದಲ್ಲಿ ಎಷ್ಟು ವಿಧ? ಒಟ್ಟು 2 ವಿಧಗಳು. 1 ಸಾಪೇಕ್ಷ ಮತ್ತು ನಿರಪೇಕ್ಷ ವಾಕ್ಯಗಳು. ಸಾಪೇಕ್ಷ ಮತ್ತು ನಿರಪೇಕ್ಷ ತರ್ಕವಾಕ್ಯಗಳು ಅಂತೇಳಿ ಕರಿತೇವೆ. ಪರಿಮಾಣಗಳಲ್ಲಿ ಕೂಡ 2 ವಿಧಗಳನ್ನಾಗಿ ವರ್ಗೀಕರಣ ಮಾಡಿದ್ದಾರೆ. 1 ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು, ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು. 2ನೇದು ಅಪೂರ್ಣ ವ್ಯಾಪಕ ತರ್ಕವಾಕ್ಯಗಳು. ಅಪೂರ್ಣ ವ್ಯಾಪಕ ತರ್ಕವಾಕ್ಯಗಳು. ಗುಣದಲ್ಲೂ ಕೂಡ 2 ವಿಧಗಳಿವೆ. 1 ಭಾವಾತ್ಮಕ, 2ನೇದು ನಿಷೇಧಾತ್ಮಕ. ಇಲ್ಲಿ ತರ್ಕವಾಕ್ಯಗಳ ಚತುರ್ವಿಧ ವರ್ಗೀಕರಣಗಳನ್ನ ಅರಿಸ್ಟಾಟಲ್ ಅವರು 3 ಆಧಾರಗಳಂತೇಳಿ ವರ್ಗೀಕರಿಸಿದ್ದಾರೆ. 1 ಸಂಬಂಧ ಅಂತೇಳಿ ಕರಿತೇವೆ, 2ನೇದು ಪರಿಮಾಣ, 3ನೇದು ಗುಣ. ಇಲ್ಲಿ ಸಂಬಂಧ ಅಂದ್ರೆ ಏನು ಅಂದ್ರೆ ತಾರ್ಕಿಕ ವಾಕ್ಯಗಳಲ್ಲಿ ಬರ್ತಕ್ಕಂತ ಈ ನಿರಪೇಕ್ಷ ಮತ್ತು ಸಾಪೇಕ್ಷ ವಾಕ್ಯಗಳಲ್ಲಿ ಏನು ಉದ್ದೇಶ ವಿಧೇಯ ಪದಗಳಿದೆಯೋ ಅವುಗಳ ಸಂಬಂಧವನ್ನೇ ನಾವಿಲ್ಲಿ ಆಧಾರಗಳನ್ನಾಗಿ ತಗೊಳ್ತೇವೆ. ಹಾಗೆ ಪರಿಮಾಣ ಅಂತಂದ್ರೆ ನಾವು ತರ್ಕಶಾಸ್ತ್ರದಲ್ಲಿ ಯಾವ ಒಂದು ಅಂಶದಲ್ಲಿ ಅಥವಾ ಎಷ್ಟು ಪ್ರಮಾಣದಲ್ಲಿ ನಾವು ವಸ್ತುಗಳನ್ನ ಅಥವಾ ಆ ವಸ್ತು ನಿರ್ದೇಶನಗಳನ್ನ ನಾವು ತಗೊಳ್ತೇವೆ ಅಂತಕ್ಕಂಥದಕ್ಕೆ ನಾವಿಲ್ಲಿ ಪರಿಮಾಣ ಅಂತ ಹೇಳಿ ಕರಿತೀವಿ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ವಸ್ತು ವಿಷಯಗಳನ್ನ ನೋಡ್ತೇವೆ ಅಂತಕ್ಕಂಥದ್ದು. ಹಾಗೆ ಗುಣ ಅಂತಂದ್ರೆ ನಾವು ಅದನ್ನ ಭಾವಾತ್ಮಕವಾಗಿ ತಗೊಳ್ತೀವಿ ಅಥವಾ ನಿಷೇಧಾತ್ಮಕವಾಗಿ ಕೂಡ ನಾವು ತಗೊಳ್ತೇವೆ. ಇವುಗಳನ್ನ ನಾವು ಗುಣಗಳಂತೇಳಿ ಕರಿತೇವೆ. ಹೀಗೆ ಸಂಬಂಧದಲ್ಲೂ ಕೂಡ ಅರಿಸ್ಟಾಟಲ್ ಅವರು 2 ವಿಧಗಳನ್ನಾಗಿ ವರ್ಗೀಕರಣ ಮಾಡಿದ್ದಾರೆ. ಅದನ್ನು ನಿರಪೇಕ್ಷ ತರ್ಕವಾಕ್ಯಗಳು ಅಂತೇಳಿ ಕರಿತೇವೆ, 2ನೇದು ಸಾಪೇಕ್ಷ ತರ್ಕವಾಕ್ಯಗಳು. ಹಾಗೆ ಪರಿಮಾಣದಲ್ಲೂ ಕೂಡ 2 ವಿಧಗಳನ್ನಾಗಿ ವರ್ಗೀಕರಣ ಮಾಡಿದ್ದಾರೆ. 1 ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು, 2ನೇದು ಅಪೂರ್ಣ ವ್ಯಾಪಕ ತರ್ಕವಾಕ್ಯಗಳು. ಹಾಗೆ ಗುಣದಲ್ಲೂ ಕೂಡ ಭಾವಾತ್ಮಕ ಮತ್ತು ನಿಷೇಧಾತ್ಮಕ ಅಂಶಗಳಂತೇಳಿ ಅವರು ವರ್ಗೀಕರಣ ಮಾಡಿದ್ದಾರೆ. ಹೀಗಾಗಿ ನಾವು ನಿರಪೇಕ್ಷ ತರ್ಕವಾಕ್ಯಗಳಂದ್ರೆ ಏನು ಅಂತೇಳಿ ಈಗಾಗಲೇ ನೋಡಿದ್ದೇವೆ. ನಿರಪೇಕ್ಷ ಅದರ ಪದವೇ ಸೂಚಿಸುವ ಹಾಗೆ ಯಾವ ಉಪಾಧಿಗೂ ಬದ್ಧವಾಗದೆ ಸ್ಪಷ್ಟವಾಗಿ, ನೇರವಾಗಿ, ಖಚಿತವಾಗಿ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ಸೂಚಿಸುವಂತಹ ಪದಗಳಿಗೆ ನಿರಪೇಕ್ಷ ತರ್ಕವಾಕ್ಯಗಳಂತೇಳಿ ಕರೀತೇವೆ. ಹಾಗೆ ಸಾಪೇಕ್ಷ ತರ್ಕವಾಕ್ಯಗಳಂದ್ರೆ ಸಾಪೇಕ್ಷ, ನಿರೀಕ್ಷೆ ಮಾಡುವಂಥದ್ದು, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಉದ್ದೇಶ ವಿಧೇಯ ಪದಗಳು ಉಪಾಧಿಗೆ ಬದ್ಧವಾಗಿರ್ತಕ್ಕಂಥ ವಾಕ್ಯಗಳು ಅಂತೇಳಿ. ಸಾಪೇಕ್ಷ ವಾಕ್ಯಗಳಂದ್ರೆ ಇಲ್ಲಿ ಉದ್ದೇಶ ಅಥವಾ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ಗಳ ರಚನೆಯ ಸಂದರ್ಭದಲ್ಲಿ ಇಲ್ಲಿ ಉಪಾಧಿಗೆ ಬದ್ಧವಾಗಿರ್ತಕ್ಕಂಥ ವಾಕ್ಯಗಳು. ಇವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಕ್ಕಂಥ ಒಂದು ಸ್ಥಾನವನ್ನ ಹೊಂದಿರೋದಿಲ್ಲ. ಹಾಗಾಗಿ ಇವುಗಳನ್ನ ನಾವು ಸಾಪೇಕ್ಷ ತರ್ಕವಾಕ್ಯಗಳಂತೇಳಿ ಕರಿತೇವೆ. ನಿರಪೇಕ್ಷ ವಾಕ್ಯಗಳಂದ್ರೆ ಇಲ್ಲಿ ಬರ್ತಕ್ಕಂಥ ಉದ್ದೇಶ ಮತ್ತು ವಿಧೇಯ ಪದಗಳು ಏನಾಗಿರುತ್ತೆ?
ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯಗಳು. ಉದಾಹರಣೆಗೆ ಈ ಹೆಣ್ಣು ಹುಳಿಯಾಗಿದೆ, ಈ ಹೆಣ್ಣು ಹುಳಿಯಾಗಿಲ್ಲ ಅಂತಕ್ಕಂಥದ್ದು, ಅಥವಾ ಎಲ್ಲಾ ಮಾನವರು ಮರ್ತ್ಯರು, ಈ ಪದಗಳ ಒಂದು ಬಳಸ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ಒಂದು ಉಪಾಧಿಗಳು ಇರೋದಿಲ್ಲ ಅಥವಾ ಯಾವುದೇ ಒಂದು ಷರತ್ತುಗಳು ಇರೋದಿಲ್ಲ. ನೇರವಾಗಿ, ಸ್ಪಷ್ಟವಾಗಿ, ಸುಲಭವಾಗಿ ತಿಳಿಸ್ತಕ್ಕಂಥ ಆ ಸರಳ ವಾಕ್ಯಗಳಾಗಿದ್ದರೆ ಅಂತಹ ವಾಕ್ಯಗಳನ್ನೇ ನಾವಿಲ್ಲಿ ನಿರಪೇಕ್ಷ ತರ್ಕವಾಕ್ಯಗಳು ಅಥವಾ ಅದನ್ನ ನಿರುಪಾಧಿಕ ತರ್ಕವಾಕ್ಯಗಳಂತೇಳಿ ಕೂಡ ಮತ್ತೊಂದು ಹೆಸರಿನಿಂದ ಕೂಡ ಕರೀತೇವೆ. ಹಾಗೆ ಸಾಪೇಕ್ಷ ತರ್ಕವಾಕ್ಯಗಳಂತಂದ್ರೆ ಇಲ್ಲಿ ಬಳಸ್ತಕ್ಕಂಥ ಉದ್ದೇಶ ಪದಗಳಾಗಿರ್ಬೋದು, ವಿಧೇಯ ಪದಗಳಾಗಿರ್ಬೋದು, ಇವುಗಳು ಉಪಾಧಿಗೆ ಬದ್ಧವಾಗಿರ್ತಕ್ಕಂಥ ವಾಕ್ಯಗಳಾಗಿರುತ್ತೆ ಹಾಗೂ ಅವುಗಳು ಷರತ್ತಿಗೆ ಬದ್ಧವಾಗಿರಬೇಕು. ಹೆಸರೇ ಸೂಚಿಸುವ ಹಾಗೆ ಸಾಪೇಕ್ಷ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಕ್ಕಂಥ ಉದ್ದೇಶ ವಿಧೇಯ ಪದಗಳಾಗಿರುತ್ತೆ. ಹಾಗಾಗಿ ಈ ಪದಗಳನ್ನ ಹೊಂದಿರ್ತಕ್ಕಂಥ ತರ್ಕವಾಕ್ಯಗಳೆಲ್ಲವೂ ಕೂಡ ನಮ್ಮ ತರ್ಕಶಾಸ್ತ್ರದಲ್ಲಿ ಅವುಗಳನ್ನ ಸಾಪೇಕ್ಷ ತರ್ಕವಾಕ್ಯಗಳು ಅಂತೇಳಿ ನಾವು ಕರಿತೀವಿ. ಅದನ್ನ ಏತ್ವಾಶ್ರಿತ ತರ್ಕವಾಕ್ಯಗಳಂತೇಳಿ ಕೂಡ ಕರಿಬಹುದು. ಉದಾಹರಣೆಗೆ ಅದಕ್ಕೆ ಸಾಪೇಕ್ಷ ತರ್ಕವಾಕ್ಯಗಳಿಗೆ ಉದಾಹರಣೆಯನ್ನ ಕೂಡ ಕೊಡಬಹುದು. ಆ ಉದಾಹರಣೆ ಏನಪ್ಪಾ ಅಂತಂದ್ರೆ, ಸಾಪೇಕ್ಷ ತರ್ಕವಾಕ್ಯಗಳಿಗೆ ಉದಾಹರಣೆ ಆದರೆ, ಇದ್ದರೆ ಎಂಬಂತಹ ವಾಕ್ಯಗಳನ್ನ ಹೊಂದಿರ್ತಕ್ಕಂಥ ವಾಕ್ಯಗಳೆಲ್ಲವೂ ಕೂಡ ನಾವು ಸಾಪೇಕ್ಷ ತರ್ಕವಾಕ್ಯಗಳಂತಾನೆ ಕರಿತೀವಿ. ಅರ್ಥ ಆಯ್ತಾ? ಅಂದ್ರೆ ಹೆಣ್ಣು ಅಥವಾ ವಿದ್ಯಾರ್ಥಿ ಕಷ್ಟಪಟ್ಟು ಓದಿದರೆ ಅವನು ಪಾಸ್ ಆಗುತ್ತಾನೆ ಅನ್ನುವ ಉದಾಹರಣೆಯನ್ನ ಕೂಡ ಕೊಡ್ಬೋದು. ಸಾಪೇಕ್ಷ ಅಂತಂದ್ರೆ ಇಲ್ಲಿ ವಾಕ್ಯದ ರಚನೆಯ ಸಂದರ್ಭದಲ್ಲಿ ಉಪಾಧಿಗೆ ಬದ್ಧವಾಗಿರ್ತಕ್ಕಂಥ ವಾಕ್ಯಗಳನ್ನ ನಾವು ಇಲ್ಲಿ ಸಾಪೇಕ್ಷ ತರ್ಕವಾಕ್ಯಗಳಂತೇಳಿ ಕರಿತೇವೆ. ಇಲ್ಲಿ ನಿರಪೇಕ್ಷ ವಾಕ್ಯಗಳನ್ನ ಅಥವಾ ನಿರುಪಾಧಿಕ ವಾಕ್ಯಗಳನ್ನ ನಾವು 4 ವಿಧಗಳನ್ನಾಗಿ ವರ್ಗೀಕರಣ ಮಾಡಲಾಗಿದೆ. ನಿರುಪಾಧಿಕ ಅಥವಾ ನಿರಪೇಕ್ಷ ವಾಕ್ಯಗಳಲ್ಲೂ ಕೂಡ 4 ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ. ಒಂದು ಪೂರ್ಣ ವ್ಯಾಪಕ, ಭಾವಾತ್ಮಕ ವಾಕ್ಯಗಳು. ಎರಡನೇದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳು. ನಿಷೇಧಾತ್ಮಕ ವಾಕ್ಯಗಳು. ಮೂರನೇದು ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳು. ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳು. ನಾಲ್ಕನೇದು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳು. ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳು. ಇವುಗಳನ್ನ ನಾವು ನಿರುಪಾಧಿಕ ವಾಕ್ಯಗಳಲ್ಲಿ ಬರ್ತಕ್ಕಂಥ 4 ವಿಧಗಳಂತೇಳಿ ಕರಿತೇವೆ. ಇಲ್ಲಿ ನಿರುಪಾಧಿಕ ಅಥವಾ ನಿರಪೇಕ್ಷ ವಾಕ್ಯಗಳಂದ್ರೆ ಏನು ಅಂತೇಳಿ ಈಗಾಗಲೇ ನಾವು ನೋಡಿದ್ದೇವೆ. ನಿರಪೇಕ್ಷ ಅಥವಾ ನಿರುಪಾಧಿಕ ತರ್ಕವಾಕ್ಯಗಳು ಯಾವ ಉಪಾಧಿಗೂ ಬದ್ಧವಾಗಿರದೆ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ಸ್ವತಂತ್ರವಾಗಿ ತಿಳಿಸ್ತಕ್ಕಂಥ ವಾಕ್ಯಗಳಿಗೆ ನಾವಿಲ್ಲಿ ನಿರುಪಾಧಿಕ ವಾಕ್ಯಗಳಂತೇಳಿ ಕರಿತೇವೆ. ಆ ನಿರುಪಾಧಿಕ ಅಥವಾ ನಿರಪೇಕ್ಷ ವಾಕ್ಯಗಳಲ್ಲೂ ಕೂಡ 4 ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ. ಒಂದು ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂತೇಳಿ ಕರಿತೇವೆ ಅದನ್ನ. ಎರಡನೇದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂತೇಳಿ ಕರಿತೇವೆ. ಮೂರನೇದು ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳು. ಹಾಗೆ ನಾಲ್ಕನೇದು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂತೇಳಿ ನಿರಪೇಕ್ಷ ವಾಕ್ಯಗಳನ್ನ ಅಥವಾ ನಿರುಪಾಧಿಕ ವಾಕ್ಯಗಳನ್ನ ಅರಿಸ್ಟಾಟಲ್ ಅವರು 4 ವಿಧಗಳನ್ನಾಗಿ ವರ್ಗೀಕರಣ ಮಾಡಿದ್ದಾರೆ. ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂದ್ರೆ ಏನು, ಹಾಗೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂದ್ರೇನು, ಹಾಗೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂದ್ರೇನು, ಹಾಗೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂದ್ರೇನು. ಈಗಾಗಲೇ ನಾವು ತಾತ್ವಿಕ ವಾಕ್ಯಗಳ ಒಂದು ವರ್ಗೀಕರಣದಲ್ಲಿ, ಚತುರ್ವಿಧ ವರ್ಗೀಕರಣದಲ್ಲಿ ನಾವು 3 ಆಧಾರಗಳನ್ನ ಇಟ್ಕೊಂಡಿದ್ವಿ. ಈಗಾಗಲೇ ನಾನು ಹೇಳಿದೆ, ಸಂಬಂಧ, ಎರಡನೇದು ಪರಿಮಾಣ, ಮೂರನೇದು ಗುಣ ಅಂತೇಳಿ ನಾನು ಹೇಳಿದ್ದೇನೆ. ಈ ಸಂಬಂಧ, ಪರಿಮಾಣ, ಗುಣ ಇವುಗಳ ಆಧಾರದ ಮೇಲೆಯೇ
ಈ ತಾರ್ಕಿಕ ವಾಕ್ಯಗಳ ರಚನೆ ಆಗಿರ್ತಕ್ಕಂಥದ್ದು ಕೂಡ ಹೌದು. ಈಗಾಗಲೇ ಸಂಬಂಧ ಅಂದ್ರೆ ಏನು? ಈ ಸಂಬಂಧ ಅಂತಂದ್ರೆ ನಮ್ಗೆ ಈಗಾಗಲೇ ನಾವು ನೋಡಿದ್ದೇವೆ, ಸಂಬಂಧ ಅಂದ್ರೆ ಪೂರ್ಣ ವ್ಯಾಪಕ ಮತ್ತು ಅಪೂರ್ಣ ವ್ಯಾಪಕಗಳ ಸಂಬಂಧ. ಪರಿಮಾಣ ಅಂತಂದ್ರೆ ಅವುಗಳ ಒಂದು ಗಾತ್ರ ಎಷ್ಟು ಅಂತೇಳಿ. ಪರಿಮಾಣ ಅಂದ್ರೆ ಪೂರ್ಣ ವ್ಯಾಪಕ, ಅಪೂರ್ಣ ವ್ಯಾಪಕ. ಗುಣ ಅಂದ್ರೆ ನಿಷೇಧಾತ್ಮಕ ಮತ್ತು ಭಾವಾತ್ಮಕ ಅಂತೇಳಿ ನಾವು ಕರಿತೇವೆ. ಇವುಗಳ ಆಧಾರದ ಮೇಲೆ ನಿರುಪದಿಕ ವಾಕ್ಯಗಳನ್ನ ನಾವು 4 ಆಧಾರಗಳನ್ನಾಗಿ ನಾವು ಮಾಡ್ಕೊಂಡಿದ್ದೇವೆ. ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯವನ್ನ ನಾವು ಅದರ ಎ ಎನ್ನುವ ಸಂಕೇತದಿಂದಲೂ ಕೂಡ ನಾವು ಬಳಸಿಕೊಳ್ಳುತ್ತೇವೆ. ಹಾಗೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯವನ್ನ ನಾವು ಇ ಎನ್ನುವ ಸಂಕೇತದಿಂದಲೂ ಕೂಡ ನಾವು ಸೂಚಿಸ್ತೇವೆ. ಹಾಗೇನೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯವನ್ನ ಹೈ ಎನ್ನುವ ಒಂದು ಸಂಕೇತವನ್ನ ಕೂಡ ನಾವು ಬಳಸ್ಕೊಳ್ತೇವೆ. ಹಾಗೂ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯವನ್ನ ಓ ಎನ್ನುವ ಒಂದು ಸಂಕೇತವನ್ನ ಕೂಡ ನಾವಿಲ್ಲಿ ಬಳಸ್ಕೊಂಡಿದ್ದೇವೆ. ಅಂದ್ರೆ ಇಲ್ಲಿ ಎ ವಾಕ್ಯ ಅಂತಂದ್ರೆ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂತಾನೆ, ಅಂದ್ರೆ ಅಫರ್ಮೇಟಿವ್ ವಾಕ್ಯ ಅಂತೇಳಿ ಕರಿತೇವೆ. ಹಾಗೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯನ ನಾವು ಇ ಎನ್ನುವ ಒಂದು ಸಂಕೇತವನ್ನ ಬಳಸಿ ಕೂಡ ನಾವು ಆ ವಾಕ್ಯವನ್ನ ನಾವು ಕರಿತೇವೆ. ಹಾಗೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯವನ್ನ ನಾವಿಲ್ಲಿ ಐ ಎನ್ನುವ ಸಂಕೇತವನ್ನ ಕೂಡ ಬಳಸಿ ನಾವು ಅದನ್ನ ಹೇಳ್ತೇವೆ. ಹಾಗೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯವನ್ನ ಓ ಎನ್ನುವ ಒಂದು ಸಂಕೇತವನ್ನು ಬಳಸಿಯೂ ಕೂಡ ನಾವು ಹೇಳ್ತೇವೆ. ಇಲ್ಲಿ ಈ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂದ್ರೆ ಏನು? ಆ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದ ಅಂಶ ಏನು ಅಂತೇಳಿ ಈಗಾಗಲೇ ನಾವು ನೋಡೋಣ. ಇಲ್ಲಿ ಪೂರ್ಣ ವ್ಯಾಪಕ ತರ್ಕವಾಕ್ಯ ಅಂತಂದ್ರೆ ನಾವನ್ನ ಯೂನಿವರ್ಸಲ್ ಅಂತೇಳಿ ಕೂಡ ಕರಿತೇವೆ. ಪೂರ್ಣ ವ್ಯಾಪಕ ತರ್ಕವಾಕ್ಯವನ್ನ ನಾವೇನಂತ ಕರಿತೇವೆ? ಯೂನಿವರ್ಸಲ್ ಅಂತೇಳಿ ಕರಿತೇವೆ. ಯೂನಿವರ್ಸಲ್ ವಾಕ್ಯ ಅಂತೇಳಿ ಕೂಡ ಕರಿತೇವೆ. ಇಲ್ಲಿ ಪೂರ್ಣ ವ್ಯಾಪಕ ತರ್ಕವಾಕ್ಯದಲ್ಲಿ ಉದ್ದೇಶ ಪದಕ್ಕೆ ಪೂರ್ಣವಾಗಿ ಅನ್ವಯಿಸುತ್ತದೆ. ವಿಧೇಯವು ಉದ್ದೇಶ ಪದಕ್ಕೆ ಪೂರ್ಣವಾಗಿ ಅನ್ವಯಿಸುತ್ತದೆ. ವಿಧೇಯ ಪದ ಏನಿದೆ, ಈ ವಿಧೇಯ ಪದವು ಉದ್ದೇಶಕ್ಕೆ ಪೂರ್ಣವಾಗಿ ಅನ್ವಯಿಸುತ್ತದೆ. ಪೂರ್ಣವಾಗಿ ಅನ್ವಯಿಸುತ್ತದೆ. ಆದ್ದರಿಂದಲೇ ಇದನ್ನು ನಾವು ಪೂರ್ಣ ವ್ಯಾಪಕ ತರ್ಕವಾಕ್ಯಗಳಂತೇಳಿ ಕರಿತೀವಿ. ಪೂರ್ಣ ವ್ಯಾಪಕ ತರ್ಕವಾಕ್ಯಗಳಂದ್ರೇನು? ಇಲ್ಲಿ ಬರ್ತಕ್ಕಂಥ ವಿಧೇಯ ಪದವು ಉದ್ದೇಶಕ್ಕೆ ಪೂರ್ಣವಾಗಿ ಅನ್ವಯಿಸಲ್ಪಟ್ಟಿದ್ದಾರೆ ಅಂತಹ ವಾಕ್ಯಗಳನ್ನ ನಾವು ಪೂರ್ಣ ವ್ಯಾಪಕ ತರ್ಕವಾಕ್ಯಗಳಂತೇಳಿ ಕರಿತೇವೆ. ಅಥವಾ ಇಂಗ್ಲಿಷ್ ನಲ್ಲಿ ಅದನ್ನ ಯೂನಿವರ್ಸಲ್ ಸೆಂಟೆನ್ಸ್ ಅಂತೇಳಿ ಕರಿತೇವೆ. ಇಲ್ಲಿ ಯೂನಿವರ್ಸಲ್ ಅಂತಂದ್ರೆ ವಿಧೇಯ ಪದವು ಉದ್ದೇಶ ಪದಕ್ಕೆ ಸಂಪೂರ್ಣವಾಗಿ ಪೂರ್ಣವಾಗಿ ಅನ್ವಯಿಸಲ್ಪಟ್ಟಂತಹ ವಾಕ್ಯಗಳಾಗಿದ್ದಾಗ ಮಾತ್ರ ಅವುಗಳನ್ನ ನಾವು ಇಲ್ಲಿ ಪೂರ್ಣ ವ್ಯಾಪಕ ವಾಕ್ಯಗಳಂತೇಳಿ ಕರಿತೇವೆ. ಉದಾಹರಣೆಗೆ ಎಲ್ಲಾ ಮಾನವರು ಮರ್ತ್ಯರು. ಉದಾಹರಣೆಗೆ ಎಲ್ಲಾ ಮಾನವರು ಮರ್ತ್ಯರು. ಈ ಒಂದು ಉದಾಹರಣೆಯನ್ನಾಗಿ ನಾವು ಕೊಡ್ಬೋದು. ಇಲ್ಲಿ ಬರ್ತಕ್ಕಂಥ ವಾಕ್ಯದಲ್ಲಿ ವಿಧೇಯ ಪದ ಅಂತಕ್ಕಂಥದ್ದು ಏನಿದೆ, ವಿಧೇಯ ಪದ ಅಂದ್ರೆ ಮರ್ತ್ಯರು ಅಥವಾ ಪ್ರೆಡಿಕೇಟ್ ಅಂತೇಳಿ ಕರಿತೇವೆ. ಇಲ್ಲಿ ಮಾನವರು ಸಬ್ಜೆಕ್ಟ್ ಅಂತೇಳಿ ತಗೊಳ್ತೇವೆ. ಇದು ಈ ವಿಧೇಯ ಪದ ಸಂಪೂರ್ಣವಾಗಿ ಇಲ್ಲಿ ಸಬ್ಜೆಕ್ಟ್ಗೆ ಏನಾಗಿರುತ್ತೆ, ಅನ್ವಯಿಸಲ್ಪಟ್ಟಿದೆ, ಅನ್ವಯ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ? ಪೂರ್ಣ ವ್ಯಾಪಕ ವಾಕ್ಯಗಳಂತೇಳಿ ಕರಿತೇವೆ. ಪೂರ್ಣ ವ್ಯಾಪಕ ವಾಕ್ಯಗಳಂದ್ರೇನು? ವಿಧೇಯ ಪದವು ಉದ್ದೇಶ ಪದಕ್ಕೆ ಪೂರ್ಣವಾಗಿ ಅನ್ವಯಿಸಲ್ಪಟ್ಟಿದ್ದರೆ ಅಂತಹ ವಾಕ್ಯಗಳೆಲ್ಲವೂ ಕೂಡ ನಮ್ಮ ತರ್ಕ ಶಾಸ್ತ್ರದಲ್ಲಿ ಅದನ್ನ ನಾವು ಪೂರ್ಣ ವ್ಯಾಪಕ ವಾಕ್ಯಗಳಂತೇಳಿ ಕರಿತೇವೆ. ಉದಾಹರಣೆಗೆ ಎಲ್ಲಾ ಮಾನವರು ಮರ್ತ್ಯರು. ಇಲ್ಲಿ ಮಾನವರು ಸಬ್ಜೆಕ್ಟ್ ಆಗುತ್ತೆ, ಮರ್ತ್ಯರು ಪ್ರೆಡಿಕೇಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ವಿಧೇಯ ಪದ ಏನಿದೆ, ಪ್ರೆಡಿಕೇಟ್ ಇದೆ, ಅದು ಸಂಪೂರ್ಣವಾಗಿ ಸಬ್ಜೆಕ್ಟ್ಗೆ ಸಂಪೂರ್ಣವಾಗಿ ಅನ್ವಯ ಆಗ್ತಾ ಇದ್ದಾಗ ಅಂತಹ ವಾಕ್ಯಗಳೆಲ್ಲವೂ ಕೂಡ ಇಲ್ಲಿ ಪೂರ್ಣ ವ್ಯಾಪಕ ತರ್ಕ ವಾಕ್ಯಗಳಾಗುತ್ತೆ. ಹಾಗೆ ನೆಕ್ಸ್ಟ್ ಎರಡನೇದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳು. ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳನ್ನ ತಗೊಂಡಾಗ ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯದಲ್ಲಿ ವಿಧೇಯ ಪದ ಉದ್ದೇಶ ಪದದ ಜೊತೆ ಸಂಬಂಧವನ್ನ ಹೊಂದಿರುವುದಿಲ್ಲ. ಉದ್ದೇಶ ಪದ ಇಲ್ಲಿ ವಿಧೇಯ ಪದದ ಜೊತೆ ಸಂಬಂಧವನ್ನ ಹೊಂದಿರುವುದಿಲ್ಲ. ಸಂಬಂಧವನ್ನ ಹೊಂದಿರುವುದಿಲ್ಲ. ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂದ್ರೇನು? ಇಲ್ಲಿ ಬರ್ತಕ್ಕಂಥ ಉದ್ದೇಶ ಪದ ಮತ್ತು ವಿಧೇಯ ಪದಗಳು ಸಂಬಂಧವನ್ನ ಹೊಂದಿರುವುದಿಲ್ಲ, ನಿಷೇಧಾತ್ಮಕವಾಗಿ ಸೂಚಿಸಲಾಗಿದೆ. ಆದ್ದರಿಂದ ಈ ವಾಕ್ಯವನ್ನ ನಾವಿಲ್ಲಿ
ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಉದಾಹರಣೆಗೆ ಎಲ್ಲಾ ಎಸ್ಗಳು ಅಥವಾ ಯಾವ ಎಸ್ಗಳು ಪಿಗಳಾಗಿಲ್ಲ, ಯಾವ ಎಸ್ಗಳು ಅಥವಾ ಯಾವ ಮಾನವರು ಪರಿಪೂರ್ಣರಲ್ಲ ಅಂತೇಳಿ ಕೂಡ ಹೇಳ್ಬೋದು. ಉದಾಹರಣೆ, ಯಾವ ಮಾನವರು ಪರಿಪೂರ್ಣರಲ್ಲ ಅಂದ್ರೆ ಇಲ್ಲಿ ಮಾನವರು ಸಬ್ಜೆಕ್ಟ್ ಆಗುತ್ತೆ, ಪರಿಪೂರ್ಣರು ಪ್ರೆಡಿಕೇಟ್ ಆಗುತ್ತೆ. ಇಲ್ಲಿ ಈ ಉದ್ದೇಶ ಮತ್ತು ವಿಧೇಯ ಪದಗಳ ಸಂಬಂಧವನ್ನು ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿದೆ, ನಿರಾಕರಿಸಲ್ಪಟ್ಟಿದೆ. ಹಾಗಾಗಿ ಈ ವಾಕ್ಯವನ್ನು ನಾವೇನಂತ ಕರಿತೀವಿ? ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂತೇಳಿ ತಗೊಳ್ತೇವೆ. ಹಾಗೆ ಮೂರನೇದು ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳು. ಇಲ್ಲಿ ಅಪೂರ್ಣ ವ್ಯಾಪಕ ವಾಕ್ಯಗಳಂತೇಳಿ ಹೇಳಿದಾಗ ಈ ಅಪೂರ್ಣ ವ್ಯಾಪಕ ವಾಕ್ಯದಲ್ಲಿ ಕೆಲವು ಉದ್ದೇಶ ಪದಗಳನ್ನ ನಾವಿಲ್ಲಿ ಏನ್ ಮಾಡ್ತೇವೆ? ನಿಷೇಧವನ್ನ ಸೂಚಿಸುವಂತಹ ವಾಕ್ಯಗಳಾಗಿರುತ್ತೆ. ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಲ್ಲಿ ಇಲ್ಲಿ ಅಪೂರ್ಣ ಅಂದ್ರೆ ಕೆಲವು ಅಂತೇಳಿ ನಾವು ತಗೊಳ್ತೇವೆ. ಕೆಲವು ವರ್ಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಅಂಶವಾಗಿರ್ತದೆ. ಇದನ್ನ ಭಾವಾತ್ಮಕವಾಗಿ ಸೂಚಿಸುವಂತಹ ವಾಕ್ಯಗಳು. ಕೆಲವು ಅಂಶವನ್ನ ಅಥವಾ ಕೆಲವು ವರ್ಗವನ್ನ ನಾವಿಲ್ಲಿ ಭಾವಾತ್ಮಕವಾಗಿ ಸೂಚಿಸ್ತಕ್ಕಂಥ ವಾಕ್ಯಗಳಿಗೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂತೇಳಿ ತಗೊಳ್ತೇವೆ. ಹಾಗೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂದ್ರೆ ಇಲ್ಲಿ ಕೆಲವು ವರ್ಗವನ್ನ ನಾವು ಉದ್ದೇಶ ಮತ್ತು ವಿಧೇಯ ಪದಗಳಲ್ಲಿ ನಾವು ನಿಷೇಧವನ್ನ ಒಳಗೊಂಡಿದ್ದಾಗ ಅಂತಹ ವಾಕ್ಯಗಳನ್ನೇ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಹಾಗಾಗಿ ಇಲ್ಲಿ ಚತುರ್ವಿಧ ವರ್ಗೀಕರಣಗಳಲ್ಲಿ ಎಷ್ಟು ವಿಧ? ನಿರುಪಾಧಿಕ ಅಥವಾ ನಿರಪೇಕ್ಷ ವಾಕ್ಯಗಳಂದ್ರೆ ಯಾವ ಉಪಾಧಿಗೂ ಬದ್ಧವಾಗದೆ ಅಥವಾ ಷರತ್ತಿಗೂ ಬದ್ಧವಾಗದೆ ನೇರವಾಗಿ ಉದ್ದೇಶ ಮತ್ತು ವಿಧೇಯ ಪದಗಳನ್ನ ಸ್ವತಂತ್ರವಾಗಿ ಸೂಚಿಸುವ ವಾಕ್ಯಗಳೆಲ್ಲವೂ ಕೂಡ ಇಲ್ಲಿ ನಿರುಪಾಧಿಕ ಅಥವಾ ನಿರಪೇಕ್ಷ ವಾಕ್ಯಗಳಂತೇಳಿ ಕರಿತೇವೆ. ಇಲ್ಲಿ ನಿರುಪಾಧಿಕ ಅಥವಾ ನಿರಪೇಕ್ಷ ವಾಕ್ಯಗಳನ್ನ ಕೊಟ್ಟು 4 ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ. ಒಂದು ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳು, ಎರಡನೇದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳು, ಮೂರನೇದು ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳು, ನಾಲ್ಕನೇದು ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳು. ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂದ್ರೆ ಇಲ್ಲಿ ವಿಧೇಯ ಪದ ಉದ್ದೇಶ ಪದಕ್ಕೆ ಸಂಪೂರ್ಣವಾಗಿ ಅನ್ವಯಿಸಲ್ಪಟ್ಟಿದ್ದಾರೆ ಅಂತಹ ವಾಕ್ಯಗಳನ್ನ ನಾವಿಲ್ಲಿ ಭಾವಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಉದಾಹರಣೆಗೆ ಎಲ್ಲಾ ಮಾನವರು ಮರ್ತ್ಯರು ಅಂತೇಳಿ ನಾವು ಹೇಳ್ಬೋದು. ಹಾಗೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಕ್ಕೆ ಇಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳು ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಾಗ, ನಿರಾಕರಿಸಲ್ಪಟ್ಟಾಗ, ಉದಾಹರಣೆಗೆ ಯಾವ ಮಾನವರು ಪರಿಪೂರ್ಣರಲ್ಲ ಅನ್ನುವ ಒಂದು ಉದಾಹರಣೆಯನ್ನ ನೋಡ್ಲಿಕ್ಕೆ ಹೋದಾಗ ಇಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳ ಒಂದು ಸಂಬಂಧ ಸಂಪೂರ್ಣವಾಗಿ ನಿರಾಕರಿಸಲ್ಪಟ್ಟಿದೆ. ಅಂತಹ ವಾಕ್ಯಗಳನ್ನು ನಾವಿಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಹಾಗೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂದ್ರೆ ಕೆಲವು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಉದ್ದೇಶ ವಿಧೇಯ ಪದಗಳ ಸಂಬಂಧವನ್ನ ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಇದನ್ನ ನಾವು ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು ಅಂತೇಳಿ ಹೇಳ್ಬೋದು. ಹಾಗೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಕ್ಕೂ ಸಹ ಇಲ್ಲಿ ವಿಷಯವನ್ನ ನಾವು ಅಪೂರ್ಣವಾಗಿ ತಗೊಳ್ತೇವೆ, ಅಂದ್ರೆ ಪೂರ್ಣವಾಗಿ ತಗೊಳ್ಳೋದಿಲ್ಲ. ಕೆಲವು ವರ್ಗಕ್ಕೆ ಮಾತ್ರ ಸೀಮಿತಗೊಳಿಸಿ ಅವುಗಳನ್ನು ನಾವು ನಿರಾಕರಿಸಲ್ಪಟ್ಟಿರ್ತೇವೆ. ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗಳು ಪರಿಪೂರ್ಣರಲ್ಲ ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಲ್ಲ. ಈ ತರದ ಒಂದು ಉದಾಹರಣೆಯನ್ನ ನಾವು ನೋಡ್ಲಿಕ್ಕೆ ಹೋದಾಗ ಕೆಲವು ವಿದ್ಯಾರ್ಥಿಗಳನ್ನ ತಗೊಂಡು ಅವುಗಳನ್ನು ಸಂಪೂರ್ಣವಾಗಿ ನಿರಾಕರಿಸಲ್ಪಡ್ತಕ್ಕಂಥ ಒಂದು ಅಂಶವನ್ನ ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಇದನ್ನ ನಾವಿಲ್ಲಿ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ತರ್ಕ ವಾಕ್ಯಗಳಂತೇಳಿ ಕರಿತೀವಿ. ನಿಮ್ಗೆ ಇದನ್ನ ಒಂದೊಂದು ಅಂಕಗಳಿಗೂ ಕೂಡ ಕೇಳ್ತಾರೆ, ಅಥವಾ 5 ಅಂಕಗಳಿಗೂ ಕೂಡ ಕೇಳ್ತಾರೆ, ಅಥವಾ 10 ಅಂಕಗಳಿಗೆ ಈ ನಿರಪೇಕ್ಷ ವಾಕ್ಯಗಳನ್ನ ವಿವರಿಸಿ ಅಂತೇಳಿ ಕೇಳ್ತಾರೆ. ನಿರಪೇಕ್ಷ ವಾಕ್ಯಗಳಲ್ಲಿ ಈಗ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದ ಸಂಕೇತ ಯಾವುದು ಅಂತೇಳಿ ಕೂಡ ಕೇಳ್ಬೋದು. ಅಂದ್ರೆ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದ ಸಂಕೇತ ಎ ಅಥವಾ ಅಫರ್ಮೇಟಿವ್ ವಾಕ್ಯ ಅಂತೇಳಿ ಕರಿತೀವಿ. ಹಾಗೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂದ್ರೆ ಏನು, ಅದರ ಸಂಕೇತ ಯಾವುದು ಅಂತೇಳಿ ಕೂಡ ಕೇಳ್ಬೋದು. ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂತಂದ್ರೆ ಇಲ್ಲಿ ನಿರಾಕರಿಸಲ್ಪಡುವಂತದ್ದು. ಉದ್ದೇಶ ವಿಧೇಯ ಪದಗಳ ಸಂಬಂಧ ಇಲ್ಲಿ ಒಡನಾಟ ಅಥವಾ ಅದರ ಒಂದು ಸಂಬಂಧ ಸರಿಗಿರೋದಿಲ್ಲ, ನಿರಾಕರಿಸಲ್ಪಟ್ಟಿರುತ್ತದೆ. ಆದ್ದರಿಂದಲೇ ಇದನ್ನ ನಾವು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಹಾಗೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಲ್ಲೂ ಸಹ ಇಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳು ಕೆಲವು ವರ್ಗಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವಾಕ್ಯಗಳಾಗಿರುವುದರಿಂದ ಇವುಗಳನ್ನ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಈ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳ ಸಂಕೇತ ಹೈ ಅಂತೇಳಿ ಕೂಡ ನಾವು ಸೂಚಿಸ್ತೇವೆ. ಹಾಗೆ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳನ್ನು ಅಷ್ಟೇನೆ ಕೆಲವು ವರ್ಗಕ್ಕೆ ನಾವು ಅದನ್ನ ಸೀಮಿತಗೊಳಿಸಿ ಅದನ್ನ ನಿರಾಕರಿಸಲ್ಪಡ್ತಕ್ಕಂಥ ವಾಕ್ಯಗಳಾಗಿರುವುದರಿಂದ ಅವುಗಳನ್ನ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಈ ಅಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳ ಸಂಕೇತ ಯಾವುದು ಅಂತೇಳಿ ಕೇಳಿದಾಗ ಓ ಅಂತೇಳಿ ನಾವು ಹೇಳ್ಬೋದು. ಇದಿಷ್ಟು AEIO ವಾಕ್ಯಗಳ
ಒಂದು ಅದರ ಒಂದು ಉದಾಹರಣೆ ಅಥವಾ ಹಾಗಂದ್ರೆ ಏನು ಅಂತೇಳಿ ಈಗಾಗಲೇ ನಾವು ನೋಡಿದ್ದೇವೆ. ಇದಿಷ್ಟು ನಿಮಗೆ 5 ಅಂಕಗಳಿಗೂ ಕೂಡ ಕೇಳಬಹುದು ಅಥವಾ 10 ಅಂಕಗಳಿಗೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದು ಅಥವಾ ಒಂದೊಂದನ್ನು ಕೂಡ ನಿಮಗೆ ಸಪರೇಟ್ ಆಗಿ ಕೂಡ ಕೇಳಬಹುದು. ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂದ್ರೆ ಉದಾಹರಣೆ ಸಹಿತ ವಿವರಿಸಿ ಅಂತೇಳಿ ಕೂಡ ಕೇಳಬಹುದು ಅಥವಾ ಅದರ ಸಂಕೇತ ಯಾವುದು ಅಂತೇಳಿ ಒಂದೊಂದು ಹಂತಗಳಿಗೂ ಕೂಡ ಕೇಳಬಹುದು. ಇದಿಷ್ಟು ಚತುರ್ವಿಧ ವರ್ಗೀಕರಣಗಳ ಆ ಒಂದು ವಿವರಣೆಯನ್ನ ನಾನು ಈಗಾಗಲೇ ಹೇಳಿದ್ದೇನೆ. ನೆಕ್ಸ್ಟ್ ನಿಮ್ಗೆ ನಿರುಪಾಧಿಕ ತರ್ಕವಾಕ್ಯಗಳಿಗೆ ಬರ್ತಕ್ಕಂಥ ವ್ಯಾಪ್ತ ಮತ್ತು ಅವ್ಯಾಪ್ತ ಅಂದ್ರೆ ಏನು ಅಂತೇಳಿ ನೋಡೋಣ. ನಿರುಪಾಧಿಕ ವಾಕ್ಯಗಳ ವ್ಯಾಪ್ತ ಮತ್ತು ಅವ್ಯಾಪ್ತ. ನಿರುಪಾಧಿಕ ವಾಕ್ಯ ಅಂದ್ರೆ ಏನು ಅಂತೇಳಿ ಈಗಾಗಲೇ ನೋಡಿದ್ದೇವೆ. ನಿರುಪಾಧಿಕ ವಾಕ್ಯಗಳಂದ್ರೆ ಯಾವ ಉಪಾಧಿಗೂ ಬದ್ಧವಾಗಿರ್ತಕ್ಕಂಥ ವಾಕ್ಯಗಳು, ಯಾವ ಉಪಾಧಿಗೂ ಒಳಪಡದೆ ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯಗಳನ್ನ ನಿರುಪಾಧಿಕ ವಾಕ್ಯಗಳಂತೇಳಿ ಕರಿತೀವಿ. ಇವುಗಳಲ್ಲಿ ಬರ್ತಕ್ಕಂಥ ವ್ಯಾಪ್ತ ಪದಗಳಂದ್ರೆ ಏನು, ಅವ್ಯಾಪ್ತ ಪದಗಳಂದ್ರೆ ಏನು, ಇದು ಬಹಳ ಮುಖ್ಯವಾದಂಥದ್ದು. ಇದನ್ನು ಕೂಡ ನಿಮಗೆ 1 ಅಂಕಗಳಿಗೂ ಕೇಳಬಹುದು. ವ್ಯಾಪ್ತ ಅಂದ್ರೆ ಏನು, ನಿರುಪಾಧಿಕ ವಾಕ್ಯಗಳ ವ್ಯಾಪ್ತ ಅಂದ್ರೆ ಏನು, ವ್ಯಾಪ್ತ ಪದ ಅಂದ್ರೆ ಏನು, ಅಥವಾ ನಿರುಪಾಧಿಕ ವಾಕ್ಯಗಳ ಅವ್ಯಾಪ್ತ ಪದಗಳಂದ್ರೆ ಏನು ಅಂತೇಳಿ ಕೂಡ ಕೇಳಬಹುದು. ಅಥವಾ ನಿರುಪಾಧಿಕ ತರ್ಕ ವಾಕ್ಯಗಳ ವ್ಯಾಪ್ತ ಅವ್ಯಾಪ್ತಗಳನ್ನ ವಿವರಿಸಿ ಅಂತೇಳಿ ಕೂಡ ನಿಮಗೆ 5 ಅಂಕಗಳಿಗೆ ಕೇಳಬಹುದು. ಇಲ್ಲಿ ವ್ಯಾಪ್ತ ಪದಗಳಂದ್ರೆ ಏನು? ವ್ಯಾಪ್ತ ಪದ ಅಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿರೋದು ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ವಸ್ತು ನಿರ್ದೇಶನ ಪೂರ್ಣವಾಗಿರುವುದು, ವಸ್ತು ನಿರ್ದೇಶನ ಪೂರ್ಣವಾಗಿರುವುದಕ್ಕೆ ವ್ಯಾಪ್ತ ಪದಗಳಂತೇಳಿ ಕರೀತೇವೆ. ಹಾಗೆ ಅವ್ಯಾಪ್ತ ಪದಗಳಂದ್ರೆ ಏನು? ಅವ್ಯಾಪ್ತ ಪದಗಳಂದ್ರೆ ವಸ್ತು ನಿರ್ದೇಶನ ಅಪೂರ್ಣವಾಗಿರುವುದಕ್ಕೆ, ವಸ್ತು ನಿರ್ದೇಶನ ಅಪೂರ್ಣವಾಗಿರುವುದಕ್ಕೆ ಅವ್ಯಾಪ್ತ ಪದಗಳಂತೇಳಿ ಕರೀತೀವಿ. ನಿರುಪಾಧಿಕ ವಾಕ್ಯಗಳಲ್ಲಿ ಬರ್ತಕ್ಕಂಥ ವ್ಯಾಪ್ತ ಪದ ಎಂದರೆ ವಸ್ತು ನಿರ್ದೇಶನವು ಪೂರ್ಣವಾಗಿರುವುದಕ್ಕೆ ನಾವಿಲ್ಲಿ ವ್ಯಾಪ್ತ ಅಂತೇಳಿ ಕರಿತೇವೆ. ಹಾಗೆ ಅವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಅಪೂರ್ಣವಾಗಿರುವುದಕ್ಕೆ ನಾವು ಅದನ್ನ ಅವ್ಯಾಪ್ತ ಪದಗಳಂತೇಳಿ ಕರಿತೇವೆ. ಇಲ್ಲಿ ವಸ್ತು ನಿರ್ದೇಶನ ಪೂರ್ಣವಾಗಿರುವುದಕ್ಕೆ ನಾವಿಲ್ಲಿ ವ್ಯಾಪ್ತ ಅಂತೇಳಿ ಕರಿತೀವಿ. ಏನಂಗಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿರೋದು ಅಂದ್ರೆ ಏನು? ಈಗಾಗಲೇ ನಾವು ಪರಿಮಾಣಗಳನ್ನ ನೋಡಿದ್ದೇವೆ. ಪರಿಮಾಣ ಅಂದ್ರೆ ಏನು ಅಂತೇಳಿ ಈಗಾಗಲೇ ನಾವು ನೋಡಿದ್ದೇವೆ. ಪರಿಮಾಣ ಅಂತಂದ್ರೆ ನಾವು ಅದನ್ನ ಎಷ್ಟು ಗಾತ್ರದಲ್ಲಿ ವಸ್ತುಗಳ ಒಂದು ಪ್ರಮಾಣವನ್ನ ಹೇಗೆ ತಗೊಳ್ತೀವಿ ಅಂತಕ್ಕಂಥದ್ದು. ಇಲ್ಲಿ ಪರಿಮಾಣ ಅಂತಂದ್ರೆ ಈಗಾಗಲೇ ನಾವು ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು ಹಾಗೆ ಅಪೂರ್ಣ ವ್ಯಾಪಕ ತರ್ಕವಾಕ್ಯಗಳಂತೇಳಿ ನೋಡಿದ್ವಿ. ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು ಹಾಗೆ ಅಪೂರ್ಣ ವ್ಯಾಪಕ ತರ್ಕವಾಕ್ಯಗಳಂತೇಳಿ ಹೇಳಿದ್ದೇವೆ. ಇಲ್ಲಿ ಅಪೂರ್ಣ ಅಂದ್ರೆ ಏನು, ಪೂರ್ಣ ಅಂದ್ರೆ ಏನು? ಪೂರ್ಣ ಅಂದ್ರೆ ವಸ್ತು ನಿರ್ದೇಶನವನ್ನ ಪೂರ್ಣವಾಗಿ ಪರಿಗಣಿಸಲ್ಪಟ್ಟಿರೋದು ಅಂತ. ಇಲ್ಲಿ ವಸ್ತು ನಿರ್ದೇಶನವನ್ನ ಪೂರ್ಣವಾಗಿ ತಗೊಂಡಾಗ, ಈಗ ಎಲ್ಲಾ ಮಾನವರು ಅಂತೇಳಿ ತಗೊಳ್ತೀವಿ. ಈಗ ಎಲ್ಲಾ ಮಾನವ ಅಂದ್ರೆ ಇಡೀ ಮಾನವ ವರ್ಗವನ್ನ ಕುರಿತು ಅದಕ್ಕೆ ಒಂದು ಪ್ರೆಡಿಕೇಟ್ ಅನ್ನ ಸೂಚಿಸುವಂತದ್ದು. ಪ್ರೆಡಿಕೇಟ್ ಅಂದ್ರೆ ಗುಣವಿಶೇಷಣವನ್ನ ಸೂಚಿಸುವಂತಹ ಒಂದು ಪ್ರಕ್ರಿಯೆ. ಇಲ್ಲಿ ವಸ್ತುವನ್ನ ಅಥವಾ ಆ ಒಂದು ಘಟನೆಯನ್ನ ತಗೊಂಡಾಗ ಅದನ್ನ ಸಂಪೂರ್ಣವಾಗಿ ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದಕ್ಕೆ ನಾವಿಲ್ಲಿ ವಸ್ತು ನಿರ್ದೇಶನ ಪೂರ್ಣವಾಗಿರುವುದು ಅಂತೇಳಿ ಕರಿತೇವೆ. ವಸ್ತು ನಿರ್ದೇಶನ ಅಂದ್ರೆ ಆ ವಸ್ತು ಎಲ್ಲವನ್ನ ಪರಿಗಣಿಸಿ ಅದಕ್ಕೆ ಒಂದು ವಸ್ತು ನಿರ್ದೇಶನವನ್ನ ಸೂಚಿಸುವುದಕ್ಕೆ ನಾವಿಲ್ಲಿ ವ್ಯಾಪ್ತ ಅಂತೇಳಿ ಕರಿತೇವೆ. ಹಾಗೆ ಅವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಅಪೂರ್ಣವಾಗಿರುವುದಕ್ಕೆ ನಾವಲ್ಲಿ ವ್ಯಾಪ್ತ ಅಂತೇಳಿ ಕರಿತೇವೆ. ಅದನ್ನೇ ನಾವಿಲ್ಲಿ ಅಪೂರ್ಣ ವ್ಯಾಪಕ ತರ್ಕವಾಕ್ಯಗಳು ಅಂತೇಳಿ ಕೂಡ ಕರೀಬಹುದು. ವ್ಯಾಪ್ತ ಪದವನ್ನ ನಾವು ಪೂರ್ಣ ವ್ಯಾಪಕ ತರ್ಕವಾಕ್ಯಗಳಂತೇಳಿ ಕರಿತೇವೆ. ಹಾಗೆ ಅವ್ಯಾಪ್ತ ವಾಕ್ಯಗಳನ್ನ ಅಪೂರ್ಣ ವ್ಯಾಪಕ ತರ್ಕವಾಕ್ಯಗಳು ಅಂತೇಳಿ ಕರಿತೇವೆ. ಇಲ್ಲಿ ಪರಿಮಾಣ ಅಂತಂದ್ರೆ ನಾವು ಯಾವ ಗಾತ್ರದಲ್ಲಿ ವಸ್ತು ನಿರ್ದೇಶನವನ್ನ ತಗೊಳ್ತೀವಿ ಅಂತಕ್ಕಂಥದ್ದು. ಪರಿಮಾಣ ಮೀನ್ಸ್ ಪರಿಣಾಮ ಬೇರೆ, ಪರಿಮಾಣ ಬೇರೆ. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಪರಿಣಾಮ ಬೇರೆ, ಪರಿಣಾಮ ಬೇರೆ. ಪರಿಣಾಮ ಅಂದ್ರೆ ಎಫೆಕ್ಟ್ ಅಂತೇಳಿ. ಇಲ್ಲಿ ನಾವು ಪರಿಣಾಮ ಬೇಡ ನಮ್ಗಿದ್ದು, ಇಲ್ಲಿ ಪರಿಮಾಣ ಮಾತ್ರ ನಾವು ಪರಿಗಣಿಸ್ತೇವೆ. ಪರಿಮಾಣ ಅಂದ್ರೆ ವಸ್ತು ನಿರ್ದೇಶನವನ್ನ ಹೇಗೆ ತಗೊಳ್ಳುತ್ತೇವೆ ಅಂತೇಳಿ. ನಮ್ಮ ತಾರ್ಕಿಕ ವಾಕ್ಯಗಳ ರಚನೆಯ ಸಂದರ್ಭದಲ್ಲಿ ನಾವು ಆ ಒಂದು ಪ್ರಮಾಣವನ್ನ ಹೇಗೆ ತಗೊಳ್ತೇವೆ, ಪರಿಮಾಣವನ್ನ ಹೇಗೆ ತಗೊಳ್ತೇವೆ ಅಂತೇಳಿ. ಈಗಾಗಲೇ ಪರಿಮಾಣವನ್ನ ಅರಿಸ್ಟಾಟಲ್ ಅವರ 2 ವಿಧಗಳನ್ನಾಗಿ ಮಾಡ್ಕೊಂಡಿದ್ದೇವೆ. ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು, ಅಪೂರ್ಣ ವ್ಯಾಪಕ ತರ್ಕವಾಕ್ಯಗಳಂತೇಳಿ. ಹಾಗಾಗಿ ಇಲ್ಲಿ ಪೂರ್ಣ ವ್ಯಾಪಕ ಅಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿರುವುದಕ್ಕೆ ಪೂರ್ಣ ವ್ಯಾಪಕ ಅಂತೇಳಿ ಕರಿತೇವೆ. ಅದನ್ನ ವ್ಯಾಪ್ತ ತರ್ಕವಾಕ್ಯ ಅಥವಾ ವ್ಯಾಪ್ತ ಪದ ಅಂತೇಳಿ ಕರಿತೇವೆ.
ಹಾಗೆ ಅಪೂರ್ಣ ವ್ಯಾಪಕ ತರ್ಕವಾಕ್ಯಗಳು ಅಂದ್ರೆ ವಸ್ತು ನಿರ್ದೇಶನ ಅವನ್ನ ನಾವು ಪೂರ್ಣವಾಗಿ ಪರಿಗಣಿಸೋದಿಲ್ಲ. ಕೆಲವು, ಈಗಾಗಲೇ ಹೇಳಿದೆ, ಕೆಲವು ವಿದ್ಯಾರ್ಥಿಗಳನ್ನ ಮಾತ್ರ ಪರಿಗಣಿಸೋದು, ಅಥವಾ ಕೆಲವು ಮಾನವರಂತೇಳಿ ನಾವು ತಗೊಳ್ತೇವೆ, ಅಥವಾ ಆ ವಸ್ತು ನಿರ್ದೇಶನವನ್ನ ನಾವು ಪೂರ್ಣವಾಗಿ ಪರಿಗಣಿಸಿರೋದಿಲ್ಲ, ಅಪೂರ್ಣವಾಗಿ ತಗೊಳ್ತೇವೆ. ಹಾಗಾಗಿ ಅದನ್ನ ಅವ್ಯಾಪ್ತ ಅಂದ್ರೆ ಏನು? ವಸ್ತು ನಿರ್ದೇಶನ ಪೂರ್ಣವಾಗಿಲ್ಲದೆ ಇರೋದು ಅಥವಾ ಅಪೂರ್ಣವಾಗಿರುವುದಕ್ಕೆ ವ್ಯಾಪ್ತ ಪದಗಳಂತೇಳಿ ಕರಿತೇವೆ. ಅಥವಾ ಮತ್ತೊಂದು ಪದದಿಂದ ಕೂಡ ನಾವು ಅದನ್ನ ಕರಿಬಹುದು. ವ್ಯಾಪ್ತ ಪದಗಳಂದ್ರೆ ಪೂರ್ಣ ವ್ಯಾಪಕ ಅಂತೇಳಿ ಕೂಡ ಕರಿಬಹುದು, ಅವ್ಯಾಪ್ತ ಅಂದ್ರೆ ಅಪೂರ್ಣ ವ್ಯಾಪಕ ಪದಗಳಂತೇಳಿ ಕೂಡ ಕರಿಬಹುದು. ಇಲ್ಲಿ ವ್ಯಾಪ್ತ ಪದ ಅಂದ್ರೆ ವಸ್ತು ನಿರ್ದೇಶನವನ್ನ ಪೂರ್ಣವಾಗಿ ಪರಿಗಣಿಸಲ್ಪಟ್ಟಿರೋದು, ಎಲ್ಲಾ ಮಾನವರು ಮರ್ತ್ಯರು ಅಂತ ಹೇಳ್ಬಿಡ್ತೇವೆ. ಅಂದ್ರೆ ಆ ಒಂದು ಗುಣವಿಶೇಷಣವನ್ನ ಇಡೀ ಮಾನವ ವರ್ಗಕ್ಕೆ ಪೂರ್ಣವಾಗಿ ಪರಿಗಣಿಸಲ್ಪಟ್ಟಿದೆ ಅಂತೇಳಿ ಅರ್ಥ. ಹಾಗೆ ಅವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಅಪೂರ್ಣವಾಗಿರುವುದಕ್ಕೆ ಅದನ್ನ ಅವ್ಯಾಪ್ತ ಪದಗಳಂತೇಳಿ ಕರಿತೇವೆ. ಇಲ್ಲಿ ವ್ಯಾಪ್ತ ಪದದ ಚಿಹ್ನೆ ಯಾವುದು ಅಂತೇಳಿ ಕೂಡ ಕೇಳ್ತಾರೆ. ನಿಮ್ಗೆ ಮತ್ತೆ ಒಂದು ಮಾರ್ಕ್ಸ್ಗೆ ವ್ಯಾಪ್ತ ಪದವನ್ನ ಯಾವ ಒಂದು ಚಿಹ್ನೆಯಿಂದ ಬಳಸ್ಕೊಳ್ತೇವೆ ಅಂತೇಳಿ ಅದನ್ನ ರೈಟ್ ಮಾರ್ಕ್ ಅಂತೇಳಿ ಕರಿತೇವೆ. ಹಾಗೆ ಅವ್ಯಾಪ್ತ ಪದದ ಚಿಹ್ನೆ ಕೂಡ ನಾವು ಅದನ್ನ ಎಕ್ಸ್ ಅಂತೇಳಿ ಕರಿತೇವೆ. ಇದು ವ್ಯಾಪ್ತ ಪದವನ್ನ ನಾವು ಈ ಒಂದು ಚಿಹ್ನೆಯಿಂದಲೂ ಕೂಡ ಗುರುತಿಸಬಹುದು. ಹಾಗೆ ಅವ್ಯಾಪ್ತ ಪದವನ್ನ ನಾವು ಎಕ್ಸ್ ಎನ್ನುವ ಒಂದು ಚಿಹ್ನೆಯನ್ನು ಕೂಡ ನಾವು ಬಳಸಿ ಸೂಚಿಸಬಹುದು. ಇದಿಷ್ಟು ಪದಗಳ ವ್ಯಾಪ್ತ ಮತ್ತು ಅವ್ಯಾಪ್ತ ಅಂದ್ರೆ ಏನು ಅಂತೇಳಿ ನಾವು ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಈಗಾಗಲೇ ನಾನು ನಿರುಪದಿಕ ವಾಕ್ಯಗಳನ್ನ ಹೇಳಿದೆ. ಚತುರ್ವಿಧ ವರ್ಗೀಕರಣಗಳಲ್ಲಿ ಬರ್ತಕ್ಕಂಥ 4 ವರ್ಗೀಕರಣಗಳ ಬಗ್ಗೆ ನಾನು ಹೇಳಿದೆ. ಈ 4 ವರ್ಗೀಕರಣಗಳಲ್ಲಿ ಒಂದೊಂದನ್ನು ಕೂಡ ನಿಮ್ಗೆ 5 ಅಂಕಗಳಿಗೆ ಕೇಳ್ತಾರೆ. ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು ಅಥವಾ ಎ ವಾಕ್ಯ ಅಂದ್ರೆ ಏನು, ಅದಕ್ಕೆ ಉದಾಹರಣೆ ಕೊಡಿ ಹಾಗೂ ಅದನ್ನು ವಿವರಿಸಿ ಅಂತೇಳಿ ಕೂಡ ಕೇಳ್ತಾರೆ. ಅಂದ್ರೆ ಅಫರ್ಮೇಟಿವ್ ವಾಕ್ಯ ಅಂತೇಳಿ ಕರಿತೇವೆ, ಅಥವಾ ಅದನ್ನ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳು ಅಂತೇಳಿ ಕರಿತೇವೆ. ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂತೇಳಿ ಕೂಡ ಕರಿತೇವೆ. ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯಗಳು ಅಥವಾ ಅದನ್ನ ಅಫರ್ಮೇಟಿವ್ ವಾಕ್ಯ ಅಂತೇಳಿ ಕರಿತೇವೆ, ಅಥವಾ ಅದನ್ನ ಹೇ ಎನ್ನುವ ಒಂದು ಸಂಕೇತವನ್ನ ಬಳಸಿ ಕೂಡ ನಾವು ಅದನ್ನ ಸೂಚಿಸಬಹುದು. ಇಲ್ಲಿ ಪೂರ್ಣ ವ್ಯಾಪಕ ತರ್ಕವಾಕ್ಯಗಳಂದ್ರೆ ಏನು ಅಥವಾ ಅದನ್ನ ಅಫರ್ಮೇಟಿವ್ ವಾಕ್ಯ ಅಂದ್ರೆ ಏನು ಅಂತೇಳಿ ನೋಡೋಣ. ಅಥವಾ ಇದನ್ನ SAP ಅಂತೇಳಿ ಅದನ್ನ ನಾವು ಒಂದು ಸಂಕೇತದ ಮುಖಾಂತರವೂ ಕೂಡ ಸೂಚಿಸಬಹುದು. ಇಲ್ಲಿ ಎಸ್ ಅಂದ್ರೆ ಸಬ್ಜೆಕ್ಟ್ ಅಂತೇಳಿ ತಗೊಳ್ತೇವೆ, ಪಿ ಅಂದ್ರೆ ಪ್ರಿಡಿಕೇಟ್ ಅಂತೇಳಿ ತಗೊಳ್ತೇವೆ, ಎ ಅಂದ್ರೆ ಅಫರ್ಮೇಟಿವ್ ವಾಕ್ಯ ಅಂತೇಳಿ ಕರಿತೇವೆ, ಅಥವಾ ಅದನ್ನ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂತೇಳಿ ಕರಿತೇವೆ. ಅದನ್ನ ಎ ಎನ್ನುವ ಒಂದು ಸಂಕೇತವನ್ನ ಬಳಸಿಯೂ ಕೂಡ ನಾವು ಸೂಚಿಸಬಹುದು. ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕವಾಕ್ಯ ಅಂದ್ರೆ ಏನು? ಪೂರ್ಣ ವ್ಯಾಪಕ ತಾರ್ಕಿಕ ವಾಕ್ಯದಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯದಲ್ಲಿ ಉದ್ದೇಶ ಪದವು ವ್ಯಾಪ್ತವಾಗಿರುತ್ತದೆ. ಉದ್ದೇಶ ಪದವು ವ್ಯಾಪ್ತವಾಗಿರುತ್ತದೆ ಮತ್ತು ವಿಧೇಯ ಪದವು ಅವ್ಯಾಪ್ತವನ್ನ ಹೊಂದಿದೆ. ಉದಾಹರಣೆಗೆ, ಎಲ್ಲಾ ಮಾನವರು ಮರ್ತ್ಯರು. ಇದನ್ನು ನಾವು SAP ಎನ್ನುವ ಒಂದು ಸಂಕೇತವನ್ನು ಕೂಡ ಬಳಸಿ ಸೂಚಿಸಬಹುದು. ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಎಂದರೆ ಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯದಲ್ಲಿ ಉದ್ದೇಶ ಪದವು, ಈ ಉದ್ದೇಶ ಪದವನ್ನ ನಾವು ಎಸ್ ಎನ್ನುವ ಒಂದು ಸಂಕೇತವನ್ನು ಕೂಡ ಬಳಸಿ ಸೂಚಿಸಬಹುದು ಅಂತ ಹೇಳಿದ್ದೇನೆ. ಇಲ್ಲಿ ವ್ಯಾಪ್ತವಾಗಿರುತ್ತದೆ. ಉದ್ದೇಶ ಪದ ಏನಾಗಿದೆ? ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದಲ್ಲಿ ವ್ಯಾಪ್ತವಾಗಿರುತ್ತದೆ. ವ್ಯಾಪ್ತ ಅಂದ್ರೇನು? ವಸ್ತು ನಿರ್ದೇಶನ ಪೂರ್ಣವಾಗಿರೋದು ಅಂತ, ವಸ್ತುಗಳೆಲ್ಲವನ್ನ ಸಂಪೂರ್ಣವಾಗಿ ಪರಿಗಣಿಸಲ್ಪಟ್ಟಿದೆ ಅಂತೇಳಿ. ಮತ್ತು ವಿಧೇಯ ಪದವು ಅವ್ಯಾಪ್ತವನ್ನ ಹೊಂದಿದೆ. ಇಲ್ಲಿ ವಿಧೇಯ ಪದ ಅದನ್ನ ಬಿ ಎನ್ನುವ ಒಂದು ಸಂಕೇತವನ್ನು ಕೂಡ ಬಳಸಿ ಸೂಚಿಸಬಹುದು.
ಹಾಗೂ ಇಲ್ಲಿ ಅವ್ಯಾಪ್ತವನ್ನ ಹೊಂದಿದೆ ಅಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿಲ್ಲದೆ ಇರೋದು. ಆದ್ದರಿಂದ ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂದ್ರೇನು? ಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯದಲ್ಲಿ ಉದ್ದೇಶ ಪದ ವ್ಯಾಪ್ತವಾಗಿರುತ್ತದೆ ಮತ್ತು ವಿಧೇಯ ಪದವು ಅವ್ಯಾಪ್ತವನ್ನ ಹೊಂದಿದೆ. ಉದಾಹರಣೆಗೆ ಎಲ್ಲಾ ಮಾನವರು ಮರ್ತ್ಯರು. ಇಲ್ಲಿ ಮಾನವರು ಅಂತಕ್ಕಂಥದ್ದನ್ನ ಸಬ್ಜೆಕ್ಟ್ ಅಂತೇಳಿ ನಾವು ಸೂಚಿಸಬಹುದು. ಹಾಗೆ ಮರ್ತ್ಯರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಪ್ರೆಡಿಕೇಟ್ ಎನ್ನುವ ಒಂದು ಸಂಕೇತವನ್ನ ಕೂಡ ಬಳಸಿ ಸೂಚಿಸಬಹುದು. ಇಲ್ಲಿ ವಸ್ತುವನ್ನ ಸಂಪೂರ್ಣವಾಗಿ ಪರಿಗಣಿಸಲ್ಪಟ್ಟಿದೆ, ಆದ್ದರಿಂದ ಇದನ್ನ ನಾವಿಲ್ಲಿ ವ್ಯಾಪ್ತ ಅಂತೇಳಿ ತಗೊಳ್ತೇವೆ. ಹಾಗೆ ಮರ್ತ್ಯರು ಅಂತಕ್ಕಂಥದ್ದನ್ನ ನಾವು ಪೂರ್ಣವಾಗಿ ಪರಿಗಣಿಸಲ್ಪಟ್ಟಿಲ್ಲ, ಅದನ್ನ ನಾವೇನ್ ಮಾಡ್ಕೊಂಡಿದ್ದೇವೆ? ಅವ್ಯಾಪ್ತವನ್ನ ಹೊಂದಿದೆ ಅಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿಲ್ಲದೆ ಇರೋದ್ರಿಂದ ಅದನ್ನ ನಾವಿಲ್ಲಿ ಅವ್ಯಾಪ್ತ ಅಂತೇಳಿ ನಾವು ಬಳಸ್ತೇವೆ. ಈಗಾಗಲೇ ನಾನು ವ್ಯಾಪ್ತ ಮತ್ತು ಅವ್ಯಾಪ್ತಕ್ಕೆ ಚಿಹ್ನೆಯನ್ನ ಕೂಡ ನಾನು ಹೇಳಿದ್ದೇನೆ. ಎಸ್ ಎನ್ನುವ ಪದವನ್ನ ನಾವು ಈ ಒಂದು ಚಿಹ್ನೆಯಿಂದನೂ ಕೂಡ ಬಳಸಬಹುದು ಅಥವಾ ಅದನ್ನ ವ್ಯಾಪ್ತ ಅಂತೇಳಿ ಕೂಡ ಹೇಳ್ಬೋದು. ವ್ಯಾಪ್ತ, ಹಾಗೆ ಇದನ್ನ ನಾವು ಅವ್ಯಾಪ್ತ ಅಂತೇಳಿ ಕೂಡ ಕರಿಬಹುದು. ಇಲ್ಲಿ ವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿರುವುದು, ಅವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಅಪೂರ್ಣವಾಗಿರುವುದಕ್ಕೆ ನಾವಿಲ್ಲಿ ಅವ್ಯಾಪ್ತ ಅಂತೇಳಿ ತಗೊಳ್ತೇವೆ. ಹಾಗಾಗಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂದ್ರೇನು? ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದಲ್ಲಿ ತಾರ್ಕಿಕ ವಾಕ್ಯದಲ್ಲಿ ಉದ್ದೇಶ ಪದ ವ್ಯಾಪ್ತವಾಗಿರುತ್ತದೆ ಮತ್ತು ವಿಧೇಯ ಪದವು ಸಂಪೂರ್ಣವಾಗಿ ಅವ್ಯಾಪ್ತವನ್ನ ಹೊಂದಿರುವುದರಿಂದ ಇಂತಹ ವಾಕ್ಯಗಳನ್ನ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯವನ್ನ SAP ಎನ್ನುವ ಒಂದು ಸಂಕೇತವನ್ನ ಬಳಸಿ ಕೂಡ ನಾವು ಸೂಚಿಸಬಹುದು. ಎಸ್ ಅಂದ್ರೆ ಸಬ್ಜೆಕ್ಟ್ ಅಂತೇಳಿ ಕರಿತೇವೆ, ಎ ಅಂದ್ರೆ ಅಫರ್ಮೇಟಿವ್ ವಾಕ್ಯ ಅಂತೇಳಿ ಕರಿತೇವೆ, ಅಂದ್ರೆ ಭಾವಾತ್ಮಕ ವಾಕ್ಯ ಅಂತೇಳಿ, ಪಿ ಅಂದ್ರೆ ಪ್ರಿಡಿಕೇಟ್ ಅಂತೇಳಿ ಕೂಡ ನಾವು ಇಲ್ಲಿ ಬಳಸ್ಕೊಳ್ತೇವೆ. ಇಲ್ಲಿ ಬರ್ತಕ್ಕಂತ ಒಂದು ಸಬ್ಜೆಕ್ಟ್ ಮತ್ತು ಪ್ರಿಡಿಕೇಟ್ ಗಳ ಸ್ಥಾನ ಏನು ಅಂತೇಳಿ ಕೂಡ ಕೇಳಬಹುದು ನೀವು. ಇಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದಲ್ಲಿ ಬರ್ತಕ್ಕಂತ ಒಂದು ಉದ್ದೇಶ ಮತ್ತು ವಿಧೇಯ ಪದಗಳ ಸ್ಥಾನ ಏನಪ್ಪಾ ಅಂತಂದ್ರೆ, ಇಲ್ಲಿ ಮಾನವರು ಅಥವಾ ವಸ್ತುವನ್ನ ಪೂರ್ಣವಾಗಿ ಪರಿಗಣಿಸಲ್ಪಟ್ಟಿರೋದ್ರಿಂದ ಇದನ್ನ ನಾವು ವ್ಯಾಪ್ತ ಅಂತೇಳಿ ಕರಿತೇವೆ. ಅಂದ್ರೆ ಸಬ್ಜೆಕ್ಟ್ ಇಲ್ಲಿ ವ್ಯಾಪ್ತವಾಗಿರುತ್ತದೆ. ಹಾಗೆ ಪ್ರೆಡಿಕೇಟ್ ಅಂತಕ್ಕಂಥದ್ದು ಇಲ್ಲಿ ಸಂಪೂರ್ಣವಾಗಿ ಅವ್ಯಾಪ್ತವನ್ನ ಹೊಂದಿದೆ. ಅಂದ್ರೆ ಇಲ್ಲಿ ಮಾನವರು ಅಂತಕ್ಕಂಥ ಒಂದು ಸಬ್ಜೆಕ್ಟ್ಗೆ ಮರ್ತ್ಯರು ಅಂತಕ್ಕಂಥ ಒಂದು ಗುಣವಿಶೇಷಣವನ್ನ ಆ ಒಂದು ವರ್ಗಕ್ಕೆ ಮಾತ್ರ ನಾವು ಸೀಮಿತಗೊಳಿಸಿರೋದ್ರಿಂದ ಅಥವಾ ಗುಣವಿಶೇಷಣವನ್ನ ಮಾನವರಿಗೆ ಮಾತ್ರ ನಾವಿಲ್ಲಿ ಸೂಚಿಸ್ತಾ ಇರೋದ್ರಿಂದ ಇಲ್ಲಿ ಸಬ್ಜೆಕ್ಟ್ ಅಂತಕ್ಕಂಥದ್ದು ವ್ಯಾಪ್ತವಾಗಿದೆ ಹಾಗೂ ಮರ್ತ್ಯರು ಅಂತಕ್ಕಂಥದ್ದು ಇಲ್ಲಿ ಅವ್ಯಾಪ್ತವಾಗಿದೆ. ಇಲ್ಲಿ ವ್ಯಾಪ್ತ ಅವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿರುವುದಕ್ಕೆ ನಾವಿಲ್ಲಿ ವ್ಯಾಪ್ತ ಅಂತೇಳಿ ಕರಿತೇವೆ. ಅವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿಲ್ಲದೆ ಇರೋದ್ರಿಂದ ಅದನ್ನ ನಾವಿಲ್ಲಿ ಅವ್ಯಾಪ್ತ ಪದ ಅಂತೇಳಿ ಕರಿತೇವೆ. ಇದಿಷ್ಟು ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂದ್ರೆ ಏನು, ಅದಕ್ಕೆ ಉದಾಹರಣೆ ಏನು, ಅಲ್ಲಿ ಬರ್ತಕ್ಕಂತ ಒಂದು ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಗಳ ಸ್ಥಾನ ಏನು, ಆ ಒಂದು ವಾಕ್ಯವನ್ನು ಯಾವ ಒಂದು ಸಂಕೇತದಿಂದ ನಾವು ಬಳಸ್ಕೊಳ್ತೇವೆ ಅಥವಾ ಸೂಚಿಸ್ತೇವೆ ಅಂತೇಳಿ. ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದ ಸಂಕೇತ ಅಂತೇಳಿ ಕೂಡ ಹೇಳ್ಬೋದು. ಹಾಗೆ ಅದನ್ನ ಈ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯದಲ್ಲಿ ಬರ್ತಕ್ಕಂತ ಸಬ್ಜೆಕ್ಟ್, ಪ್ರೆಡಿಕೇಟ್ ಮತ್ತು ಅಫರ್ಮೇಟಿವ್ ವಾಕ್ಯದ ಒಂದು ಸ್ಥಾನ ಅಂದ್ರೆ ವ್ಯಾಪ್ತ ಏನು, ಅವ್ಯಾಪ್ತ ಅಂದ್ರೆ ಏನು ಅಂತೇಳಿ ಕೇಳಿದಾಗ ಎಸ್ ಅಂತಕ್ಕಂಥದ್ದು ಇಲ್ಲಿ ವ್ಯಾಪ್ತವಾಗಿರುತ್ತದೆ, ಪಿ ಅಂತಕ್ಕಂಥದ್ದು ಅವ್ಯಾಪ್ತವಾಗಿರುತ್ತದೆ. ಇಲ್ಲಿ ವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿರುವುದು, ಅವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಅಪೂರ್ಣವಾಗಿರುವುದಕ್ಕೆ ನಾವಲ್ಲಿ ಅವ್ಯಾಪ್ತ ಅಂತೇಳಿ ಕರಿತೀವಿ. ಇದಿಷ್ಟು ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂದ್ರೆ ಏನು, ಅದಕ್ಕಿರ್ತಕ್ಕಂಥ ಒಂದು ಉದಾಹರಣೆ ಏನು, ಅಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಗಳ ಸ್ಥಾನ ಏನು ಅಂತೇಳಿ ನಾವು ನೋಡಿದ್ವಿ. ಈಗ ಎರಡನೇದನ್ನ ನಾವು ನೋಡೋಣ. ಈ ವಾಕ್ಯದ ನಂತರ ಬರ್ತಕ್ಕಂಥದ್ದು ಈ ವಾಕ್ಯ ಅಥವಾ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಬರ್ತಕ್ಕಂಥದ್ದು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ. ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ. ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂದ್ರೆ ಏನು, ಇದರ ಸಂಕೇತ ಏನು? ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯದ ಸಂಕೇತ ಇ ಎನ್ನುವ ಒಂದು ಸಂಕೇತವನ್ನ ಬಳಸಿಯೂ ಕೂಡ ನಾವು ಸೂಚಿಸ್ತೇವೆ. ಹಾಗೆ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯವನ್ನ SEP ಎನ್ನುವ ಒಂದು ಸಂಕೇತವನ್ನ ಬಳಸಿಯೂ ಕೂಡ ನಾವು ಸೂಚಿಸ್ತೇವೆ. ಈ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ, ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯದಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯದಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳೆರಡು ಉದ್ದೇಶ ಪದ ಮತ್ತು ವಿಧೇಯ ಪದಗಳೆರಡು
ವ್ಯಾಪ್ತವಾಗಿವೆ. ಏಕೆಂದರೆ ಇದು ನಿಷೇಧಾತ್ಮಕ ವಾಕ್ಯ. ನಿಷೇಧಾತ್ಮಕ ವಾಕ್ಯವಾಗಿದೆ. ಎರಡೂ ಪದಗಳು ಒಂದನ್ನೊಂದು ಪ್ರತ್ಯೇಕಿಸುತ್ತವೆ. ಉದಾಹರಣೆಗೆ, ಯಾವ ಮಾನವರು ಪರಿಪೂರ್ಣರಲ್ಲ. ಇಲ್ಲಿ ಈ ನಿರಪೇಕ್ಷ ಅಥವಾ ನಿರುಪಾಧಿಕ ವಾಕ್ಯಗಳಲ್ಲಿ ಇರ್ತಕ್ಕಂಥ ಎರಡನೇ ಒಂದು ಅಂಶವನ್ನ ನಾವು ನೋಡ್ಲಿಕ್ಕೆ ಹೋದಾಗ, ಇಲ್ಲಿ ಎರಡನೇ ಆ ಒಂದು ವಿಧವನ್ನ ತಗೊಂಡಾಗ ಇದನ್ನ ನಾವು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂತೇಳಿ ಕರಿತೀವಿ. ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳನ್ನ ನಾವು ಈ ಎನ್ನುವ ಒಂದು ಸಂಕೇತವನ್ನ ಬಳಸಿ ಕೂಡ ನಾವು ಸೂಚಿಸಬಹುದು. ಇಲ್ಲಿ ಈ ಅಂದ್ರೆ ನೆಗೆಟಿವ್ ಅಂತ ಹೇಳಿ ತಗೊಳ್ತೇವೆ, ಅಥವಾ ನಿಷೇಧಾತ್ಮಕ ವಾಕ್ಯ ಅಂತೇಳಿ ನಾವು ಪರಿಗಣಿಸ್ತೇವೆ. ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂತಂದ್ರೆ, ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯದಲ್ಲಿ ಉದ್ದೇಶ ಪದ ಮತ್ತು ವಿಧೇಯ ಪದಗಳು ಏನಿದೆ, ಉದ್ದೇಶ ಮತ್ತು ವಿಧೇಯ ಪದಗಳು ಎರಡೂ ಕೂಡ ವ್ಯಾಪ್ತವಾಗಿರುವಂತದನ್ನ ನಾವು ಕಾಣ್ತೇವೆ. ಏಕೆಂದರೆ ಇದು ಒಂದು ನಿಷೇಧಾತ್ಮಕ ವಾಕ್ಯ, ಇದು ಭಾವಾತ್ಮಕ ವಾಕ್ಯ ಅಲ್ಲ. ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯವನ್ನ ನಾವು ಎನ್ನುವ ಒಂದು ಸಂಕೇತದಿಂದ ಬಳಸ್ತೇವೆ. ಆದ್ರೆ ಇಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಎರಡೂ ಪದಗಳು ಕೂಡ ನಿಷೇಧಾತ್ಮಕವಾಗಿದೆ. ಇಲ್ಲಿ ಬರ್ತಕ್ಕಂಥ ಉದ್ದೇಶ ಪದ ಆಗಿರ್ಬೋದು, ಆ ಉದ್ದೇಶ ಪದವನ್ನ ನಾವು ಸಬ್ಜೆಕ್ಟ್ ಅಂತೇಳಿ ತಗೊಳ್ತೇವೆ. ಹಾಗೆ ವಿಧೇಯ ಪದಗಳಂತಂದ್ರೆ ಅದನ್ನ ನಾವು ಇಲ್ಲಿ ಪ್ರೆಡಿಕೇಟ್ ಅಂತೇಳಿ ಬಳಸ್ತೇವೆ ಅಥವಾ ಪ್ರೆಡಿಕೇಟ್ ಅಂತೇಳಿ ಕರಿತೇವೆ. ಹಾಗೆ ಇಲ್ಲಿ ಬರ್ತಕ್ಕಂಥ ಎರಡೂ ಪದಗಳು ವ್ಯಾಪ್ತವಾಗಿದೆ. ನಾನೀಗಾಗಲೇ ವ್ಯಾಪ್ತ ಅಂದ್ರೆ ಹೇಳಿದ್ದೇನೆ. ವ್ಯಾಪ್ತ ಅಂದ್ರೆ ವಸ್ತು ನಿರ್ದೇಶನ ಪೂರ್ಣವಾಗಿರೋದಕ್ಕೆ ನಾವಿಲ್ಲಿ ವ್ಯಾಪ್ತ ಅಂತೇಳಿ ಕರಿತೇವೆ. ಇದು ನಿಷೇಧಾತ್ಮಕ ವಾಕ್ಯ ಕೂಡ ಹೌದು. ಅದರ ಹೆಸರೇ ಸೂಚಿಸುವ ಹಾಗೆ ಇಲ್ಲಿ ಬರ್ತಕ್ಕಂಥ ಒಂದು ಪೂರ್ಣ ವ್ಯಾಪಕ ವಾಕ್ಯ ಏನಾಗಿದೆ, ನಿಷೇಧವನ್ನ ಹೊಂದಿದೆ, ನಿಷೇಧಾತ್ಮಕವಾಗಿದೆ. ಆದ್ದರಿಂದಲೇ ಈ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯದಲ್ಲಿ ಬರ್ತಕ್ಕಂಥ ಉದ್ದೇಶ ಮತ್ತು ವಿಧೇಯ ಪದಗಳು ಎರಡೂ ಕೂಡ ವ್ಯಾಪ್ತವಾಗಿದೆ. ಹಾಗೂ ಇದು ಒಂದು ನಿಷೇಧಾತ್ಮಕ ವಾಕ್ಯವೂ ಕೂಡ ಹೌದು. ಹಾಗೂ ಎರಡೂ ಪದಗಳು ಒಂದನ್ನೊಂದು ಪ್ರತ್ಯೇಕಿಸಲ್ಪಟ್ಟಿವೆ. ಈ ಉದ್ದೇಶ ಮತ್ತು ವಿಧೇಯ ಪದಗಳು ಒಂದಕ್ಕೊಂದು ಸಂಬಂಧವನ್ನ ಸಂಪೂರ್ಣವಾಗಿ ನಿರಾಕರಿಸಲ್ಪಟ್ಟಿದೆ. ಆದ್ದರಿಂದಲೇ ಇದನ್ನ ನಾವು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂತೇಳಿ ಕರಿತೇವೆ. ಉದಾಹರಣೆಗೆ ಹೇಳೋದಾದ್ರೆ, ಯಾವ ಮಾನವರು ಪರಿಪೂರ್ಣರಲ್ಲ. ಇಲ್ಲಿ ಇಡೀ ಮಾನವ ಅಂತಕ್ಕಂಥ ಒಂದು ವಸ್ತು ನಿರ್ದೇಶನ ಸಂಪೂರ್ಣವಾಗಿ ನಿರಾಕರಿಸಲ್ಪಟ್ಟಿದ್ದೇವೆ. ಇಲ್ಲಿ ಯಾವ ಮಾನವರು ಪರಿಪೂರ್ಣರಲ್ಲ ಅಂದ್ರೆ, ಇಲ್ಲಿ ಇಡೀ ಮಾನವ ಕುಲವನ್ನೇ, ಮಾನವ ವರ್ಗವನ್ನೇ ಸಂಪೂರ್ಣವಾಗಿ ಅವರಿಗೆ ಒಂದು ವಸ್ತು ನಿರ್ದೇಶನವನ್ನ ನಾವು ಪ್ರತ್ಯೇಕವಾಗಿ ನಿರಾಕರಿಸಲ್ಪಟ್ಟಿದೆ. ಅಂದ್ರೆ ಗುಣಕ್ಕೂ ವಸ್ತು ನಿರ್ದೇಶನಕ್ಕೂ ಸಂಬಂಧವನ್ನ ನಿರಾಕರಿಸಲ್ಪಟ್ಟಿದೆ. ಆದ್ದರಿಂದ ಈ ಒಂದು ವಾಕ್ಯವನ್ನ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂತೇಳಿ ಕರಿತೇವೆ. ಅಥವಾ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ನೆಗೆಟಿವ್ ಸೆಂಟೆನ್ಸ್ ಅಂತೇಳಿ ಕರಿತೇವೆ. ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ನಮ್ಮ ತಾರ್ಕಿಕ ವಾಕ್ಯದಲ್ಲಿ ಬರ್ತಕ್ಕಂಥ ಈ ಉದ್ದೇಶ ಮತ್ತು ವಿಧೇಯ ಪದಗಳು ಒಂದಕ್ಕೊಂದು ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟಿದೆ, ಒಂದಕ್ಕೊಂದು ಸಂಬಂಧವನ್ನ ಹೊಂದಿಲ್ಲ. ಹಾಗಾಗಿ ಇದನ್ನ ನಾವಿಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂತೇಳಿ ಕರಿತೇವೆ. ಅದನ್ನ ಒಂದು ಹಿ ಎನ್ನುವ ಒಂದು ಸಂಕೇತವನ್ನು ಕೂಡ ಬಳಸಿ ನಾವು ಸೂಚಿಸಬಹುದು. ಅಥವಾ ಅದನ್ನ SEP ಎನ್ನುವ ಒಂದು ಸಂಕೇತವನ್ನ ಕೂಡ ಬಳಸಿಯೂ ಸೂಚಿಸಬಹುದು. ಎಸ್ ಅಂದ್ರೆ ಸಬ್ಜೆಕ್ಟ್ ಅಂತೇಳಿ ಹೇಳಿದ್ದೇನೆ, ಅದನ್ನ ನಾವು ವ್ಯಾಪ್ತ ಪದ ಅಂತೇಳಿ ಕೂಡ ಕರಿಬಹುದು. ಹಾಗೆ ಇ ಅಂದ್ರೆ ನೆಗೆಟಿವ್ ಅಂತೇಳಿ, ಪಿ ಅಂದ್ರೆ ಪಾಸಿಟಿವ್ ವಾಕ್ಯ ಅಂತೇಳಿ ಕರಿತೇವೆ. ಇಲ್ಲಿ ಎಸ್ ಮತ್ತು ಪಿಗಳು ಎರಡೂ ಕೂಡ ಇಲ್ಲಿ ವ್ಯಾಪ್ತವಾಗಿದೆ. ಈ ಅಂತಕ್ಕಂಥ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಎರಡೂ ಕೂಡ ಪ್ರತ್ಯೇಕಿಸಲ್ಪಟ್ಟಿದೆ. ಎರಡೂ ಕೂಡ ಇಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಸಂಪೂರ್ಣವಾಗಿ ನಿಷೇಧವನ್ನು ಹೊಂದಿರುವುದರಿಂದ ಇದನ್ನ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯ ಅಂತೇಳಿ ಕರಿತೇವೆ. ಉದಾಹರಣೆಗೆ, ಯಾವ ಮಾನವರು ಪರಿಪೂರ್ಣರಲ್ಲ. ಇಲ್ಲಿ ಮಾನವರು ಸಬ್ಜೆಕ್ಟ್ ಆಗುತ್ತೆ, ಪರಿಪೂರ್ಣರಲ್ಲ ಅಂತಕ್ಕಂಥದ್ದು ಪ್ರೆಡಿಕೇಟ್ ಆಗುತ್ತೆ. ಇದನ್ನ ನಾವು ಈ SEP ಎನ್ನುವ ಒಂದು ಸಂಕೇತವನ್ನು ಬಳಸಿ ಕೂಡ ನಾವು ಸೂಚಿಸಬಹುದು. ಎಸ್ ಸ್ಥಾನ ವ್ಯಾಪ್ತವಾಗಿದೆ ಹಾಗೂ ಇಲ್ಲಿ P
ಬಿ ಸ್ಥಾನ ಕೂಡ ವ್ಯಾಪ್ತವಾಗಿದೆ. ಅಂದ್ರೆ ಇಲ್ಲಿ ಎರಡೂ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ಗಳು ಎರಡೂ ಕೂಡ ಪ್ರತ್ಯೇಕಿಸಲ್ಪಟ್ಟಿರೋದ್ರಿಂದ ಇದನ್ನು ನಾವು ಪೂರ್ಣ ವ್ಯಾಪಕ ನಿಷೇಧಾತ್ಮಕ ತಾರ್ಕಿಕ ವಾಕ್ಯಗಳಂತೇಳಿ ತಗೊಳ್ತೇವೆ. ಅಂದ್ರೆ ಇಲ್ಲಿ ಉದ್ದೇಶ ಮತ್ತು ವಿಧೇಯ ಪದಗಳು ಒಂದಕ್ಕೊಂದು ಸಂಬಂಧವನ್ನ ಹೊಂದಿಲ್ಲ, ಎರಡೂ ಕೂಡ ಸಂಪೂರ್ಣವಾಗಿ ಪ್ರತ್ಯೇಕಿಸಲ್ಪಟ್ಟು ನಿರಾಕರಿಸಲ್ಪಟ್ಟಿವೆ. ಆದ್ದರಿಂದ ಈ ವಾಕ್ಯಗಳನ್ನ ನಾವಿಲ್ಲಿ ಪೂರ್ಣ ವ್ಯಾಪಕ ನಿಷೇಧಾತ್ಮಕ ವಾಕ್ಯಗಳಂತೇಳಿ ಕರಿತೀವಿ. ನಿಮ್ಗೆ ಒಂದು ಹಂತಗಳಿಗೂ ಕೂಡ ಕೇಳಬಹುದು ಇದರ ಸಂಕೇತ ಯಾವುದು ಅಂತೇಳಿ ಕೇಳಬಹುದು, ಅಥವಾ ಇದನ್ನ ಸಂಪೂರ್ಣವಾಗಿ SEP ಅಂದ್ರೆ ಏನು ಅದನ್ನ ವಿಸ್ತರಿಸಿ ಅಂತೇಳಿ ಕೂಡ ಕೇಳಬಹುದು, ಅಥವಾ ಇದಕ್ಕೊಂದು ಉದಾಹರಣೆ ಕೊಡಿ ಅಂತೇಳಿ ಕೂಡ ಕೇಳಬಹುದು, ಅಥವಾ ಅದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಗಳ ಸ್ಥಾನ ಏನು ಅಂತೇಳಿ ಕೂಡ ಕೇಳಬಹುದು. ನೆಕ್ಸ್ಟ್ ನಿರುಪಾಧಿಕ ವಾಕ್ಯಗಳಲ್ಲಿ ಮೂರನೇ ಒಂದು ಅಂಶವನ್ನ ನೋಡೋಣ. ಅದನ್ನ ನಾವು ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ, ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ, ಅಥವಾ ಅದನ್ನ ಐ ಎನ್ನುವ ಒಂದು ಸಂಕೇತವನ್ನ ಕೂಡ ಬಳಸಿ ನಾವು ಸೂಚಿಸಬಹುದು. ಇಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂದ್ರೆ ಏನು, ಅಥವಾ ಅಲ್ಲಿ ಬರ್ತಕ್ಕಂಥ ವ್ಯಾಪ್ತ ಮತ್ತು ಅವ್ಯಾಪ್ತ ಪದಗಳ ಸ್ಥಾನ ಏನು ಅಂತೇಳಿ ನಾವು ನೋಡೋಣ. ಇಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂತಂದ್ರೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಲ್ಲಿ ಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಲ್ಲಿ ವಿಧೇಯ ಪದ ಉದ್ದೇಶ ಪದದ ಭಾಗಕ್ಕೆ ಅನ್ವಯವಾಗುತ್ತದೆ. ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದಾರೆ. ಇಲ್ಲಿ ನಿರುಪಾಧಿಕ ತಾರ್ಕಿಕ ವಾಕ್ಯಗಳ ಒಂದು ಮೂರನೆಯ ಒಂದು ವರ್ಗವನ್ನ ಅಥವಾ ಮೂರನೇ ವಿಧವನ್ನ ನೋಡ್ಲಿಕ್ಕೆ ಹೋದಾಗ ಇಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂತೇಳಿ ಕರಿತೀವಿ. ಈ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯವನ್ನ ಐ ಎನ್ನುವ ಒಂದು ಸಂಕೇತವನ್ನ ಬಳಸಿ ಕೂಡ ನಾವು ಸೂಚಿಸ್ತೇವೆ. ಇಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂದ್ರೆ ಏನಪ್ಪಾ ಅಂತಂದ್ರೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಲ್ಲಿ ವಿಧೇಯ ಪದ ಅಂದ್ರೆ ಇಲ್ಲಿ ನಾನು ಪ್ರೆಡಿಕೇಟ್ ಅಂತ ಹೇಳಿದ್ದೇನೆ, ಹಾಗೂ ಉದ್ದೇಶ ಪದ ಭಾಗಕ್ಕೆ ಅಂದ್ರೆ ಒಂದು ಭಾಗಕ್ಕೆ ಮಾತ್ರ ಇಲ್ಲಿ ಅನ್ವಯವಾಗುವಂತದ್ದಾಗಿರುತ್ತೆ. ಹಾಗಾಗಿ ಅಂತಹ ವಾಕ್ಯಗಳೆಲ್ಲವೂ ಕೂಡ ನಮ್ಮ ತರ್ಕ ವಾಕ್ಯಗಳಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಾಗಿರುತ್ತವೆ. ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಒಂದು ವರ್ಗವನ್ನ ತಗೊಂಡಾಗ ನಾವಲ್ಲಿ ಏನಾಗಿದೆ, ಕೆಲವು ವಿದ್ಯಾರ್ಥಿಗಳನ್ನ ಮಾತ್ರ ನಾವಿಲ್ಲಿ ಪರಿಗಣಿಸಲ್ಪಟ್ಟಿರ್ತೀವಿ. ಇಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ ತಗೊಂಡು ಆ ಕೆಲವು ವಿದ್ಯಾರ್ಥಿಗಳಿಗೆ ಏನ್ ಮಾಡಿದೀವಿ, ಒಂದು ಗುಣವಿಶೇಷಣವನ್ನ ಹೇಳಿದ್ದೇವೆ, ಪ್ರೆಡಿಕೇಟ್ ಅನ್ನ ಹೇಳಿದ್ದೇವೆ. ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಅಪೂರ್ಣ ವ್ಯಾಪಕ ಭಾವಾತ್ಮಕ ತಾರ್ಕಿಕ ವಾಕ್ಯಗಳಂತೇಳಿ ತಗೊಳ್ತೀವಿ. ಅಂದ್ರೆ ಇಲ್ಲಿ ವಸ್ತು ನಿರ್ದೇಶನವನ್ನ ಪೂರ್ಣವಾಗಿ ಪರಿಗಣಿಸಲ್ಪಟ್ಟಿರೋದಿಲ್ಲ. ಇಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ ಮಾತ್ರ ನಾವಿಲ್ಲಿ ತಗೊಂಡು ಅವರಿಗೆ ಗುಣವಿಶೇಷಣವನ್ನ ನಾವು ಸೂಚಿಸ್ತಾ ಇದ್ದೇವೆ. ಆ ಗುಣವಿಶೇಷಣವು ಕೂಡ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಭಾವಾತ್ಮಕವಾಗಿದೆ, ಅಂದ್ರೆ ಅಫರ್ಮೇಟಿವ್ ಆಗಿದೆ. ಹಾಗಾಗಿ ಇಲ್ಲಿ ಅಪೂರ್ಣ ವ್ಯಾಪಕ ಅಂದ್ರೆ ಇಲ್ಲಿ ಪರಿಮಾಣದಲ್ಲಿ ನಾವು ಪೂರ್ಣವಾಗಿ ಪರಿಗಣಿಸಿಲ್ಲ, ಅಪೂರ್ಣವಾಗಿ ತಗೊಂಡಿದ್ದೇವೆ. ಅಪೂರ್ಣ ಅಂದ್ರೆ ಅದನ್ನ ಅವ್ಯಾಪ್ತ ಎನ್ನುವ ಒಂದು ಪದವನ್ನು ಕೂಡ ಬಳಸಿ ಸೂಚಿಸಬಹುದು ಅಂತ ಹೇಳಿದ್ದೇನೆ. ಅಪೂರ್ಣ ಅಂದ್ರೆ ಇಲ್ಲಿ ವಸ್ತು ಅಥವಾ ಅಲ್ಲಿ ಸಬ್ಜೆಕ್ಟ್ ಅನ್ನ ನಾವು ಪೂರ್ಣವಾಗಿ ಪರಿಗಣಿಸಲ್ಪಟ್ಟಿಲ್ಲ, ಆದ್ರೆ ವಿಧೇಯ ಪದವನ್ನ ಅಥವಾ ಪ್ರೆಡಿಕೇಟ್ ಅನ್ನ ಮಾತ್ರ ನಾವು ಪೂರ್ಣವಾಗಿ ತಗೊಂಡಿದ್ದೇವೆ. ಹಾಗಾಗಿ ಇದನ್ನು ನಾವಿಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂದ್ರೆ ಇಲ್ಲಿ ವಿಧೇಯ ಪದ ಉದ್ದೇಶ ಪದದ ಒಂದು ಭಾಗಕ್ಕೆ ಅಥವಾ ಕೆಲವು ಭಾಗಕ್ಕೂ ಮಾತ್ರ ಅದು ಅನ್ವಯ ಆಗ್ತಾ ಇರೋದ್ರಿಂದ
ಅಂತಹ ವಾಕ್ಯಗಳನ್ನ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂತೇಳಿ ಕರಿತೇವೆ. ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರು ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳನ್ನದನ್ನ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ಅದನ್ನ ಸೀಮಿತಗೊಳಿಸಿದೀವಿ, ಪೂರ್ಣವಾಗಿ ನಾವು ಪರಿಗಣಿಸಲ್ಪಟ್ಟಿಲ್ಲ. ಹಾಗೂ ಇಲ್ಲಿ ಬುದ್ಧಿವಂತರು ಅಂತಕ್ಕಂಥ ಒಂದು ಗುಣವಿಶೇಷಣವನ್ನ ಆ ವಿದ್ಯಾರ್ಥಿಗಳ ಕೆಲವು ವರ್ಗಕ್ಕೆ ಮಾತ್ರ ನಾವು ಅದನ್ನ ಅಪ್ಲೈ ಮಾಡ್ತಾ ಇದ್ದೇವೆ, ಅನ್ವಯ ಮಾಡ್ತಾ ಇದ್ದೇವೆ. ಆದ್ದರಿಂದ ಇದನ್ನ ನಾವಿಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ತರ್ಕ ವಾಕ್ಯಗಳಂತೇಳಿ ಕರಿತೀವಿ. ಅದನ್ನು ನಾವು ಒಂದು ಸಂಕೇತದಿಂದಲೇ ಕೂಡ ನಾವು ಸೂಚಿಸಬಹುದು. SIP ಎನ್ನುವ ಒಂದು ಸಂಕೇತವನ್ನ ಬಳಸಿ ಕೂಡ ನಾವು ಸೂಚಿಸಬಹುದು. ಎಸ್ ಅಂದ್ರೆ ಸಬ್ಜೆಕ್ಟ್ ಅಂತೇಳಿ ಕರಿತೀವಿ, ಪಿ ಅಂದ್ರೆ ಪ್ರೆಡಿಕೇಟ್, ಐ ಅಂದ್ರೆ ಇಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂತೇಳಿ ಕರಿತೀವಿ. ಹಾಗಿದ್ಮೇಲೆ ಇಲ್ಲಿ ಬರ್ತಕ್ಕಂಥ ವ್ಯಾಪ್ತ ಅವ್ಯಾಪ್ತಗಳ ಸ್ಥಾನ ಏನು, ಸಬ್ಜೆಕ್ಟ್ ಸ್ಥಾನ ಏನು, ಹಾಗೆ ಪ್ರೆಡಿಕೇಟ್ಗಳ ಸ್ಥಾನ ಏನು ಅಂತೇಳಿ ನಾವು ನೋಡ್ಲಿಕ್ಕೆ ಹೋದಾಗ ಇಲ್ಲಿ SIP ಏನಾಗಿದೆಯಪ್ಪ ಇಲ್ಲಿ ಅಂತಂದ್ರೆ ಎಸ್ ಅವ್ಯಾಪ್ತವಾಗಿದೆ, ಪಿ ಏನಾಗಿದೆ ಇಲ್ಲಿ ವ್ಯಾಪ್ತವಾಗಿದೆ, ಪಿ ವ್ಯಾಪ್ತವಾಗಿದೆ. ಅಂದ್ರೆ ಇಲ್ಲಿ ಎಸ್ ಅನ್ನ ನಾವು ಪೂರ್ಣವಾಗಿ ತಗೊಂಡಿಲ್ಲ ಅಂತೇಳಿ ಇದನ್ನ ಅವ್ಯಾಪ್ತವಾಗಿ ಪರಿಗಣಿಸಿದೀವಿ ಅಂತೇಳಿ. ಹಾಗೆ ಪಿ ಅನ್ನ ನಾವು ಪ್ರೆಡಿಕೇಟ್ ಅನ್ನ ಪೂರ್ಣವಾಗಿ ಬಳಸ್ಕೊಂಡಿದ್ದೇವೆ, ಇದನ್ನ ನಾವಿಲ್ಲಿ ವ್ಯಾಪ್ತ ಅಂತೇಳಿ ಕೂಡ ಕರಿತೇವೆ. ಹಾಗಾಗಿ ಇದನ್ನ ನಾವಿಲ್ಲಿ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಉದ್ದೇಶ ಮತ್ತು ವಿಧೇಯ ಪದಗಳು ಒಂದು ಭಾಗಕ್ಕೆ ಅಥವಾ ಕೆಲವು ಭಾಗಕ್ಕೆ ಅನ್ವಯವಾಗುವಂತಹ ವಾಕ್ಯಗಳಾಗಿರುತ್ತೆ. ಹಾಗಾಗಿ ಈ ವಾಕ್ಯಗಳನ್ನ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳಂತೇಳಿ ಕರಿತೀವಿ. ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯಗಳನ್ನ ಹೈ ಎನ್ನುವ ಒಂದು ಸಂಕೇತವನ್ನ ಬಳಸಿ ಕೂಡ ನಾವು ಸೂಚಿಸ್ತೇವೆ, ಅಥವಾ SIP ಎನ್ನುವ ಒಂದು ಸಂಕೇತವನ್ನ ಬಳಸಿ ಕೂಡ ನಾವು ಅದನ್ನು ಹೇಳ್ಬೋದು. ಎಸ್ ಅಂದ್ರೆ ಸಬ್ಜೆಕ್ಟ್ ಅಂತೇಳಿ ಕರಿತೀವಿ, ಪಿ ಅಂದ್ರೆ ಪ್ರೆಡಿಕೇಟ್ ಅಂತೇಳಿ ಕರಿತೀವಿ, ಹೈ ಅಂದ್ರೆ ಅಪೂರ್ಣ ವ್ಯಾಪಕ ಭಾವಾತ್ಮಕ ವಾಕ್ಯ ಅಂತೇಳಿ ಕರಿತೀವಿ. ಇಲ್ಲಿ ಎಸ್ ಅನ್ನ ನಾವಿಲ್ಲಿ ಅವ್ಯಾಪ್ತವಾಗಿ ಬಳಸ್ತೇವೆ, ಪಿ ಅನ್ನ ವ್ಯಾಪ್ತ ಅಂತೇಳಿ ಕರಿತೀವಿ. ಯಾಕಂದ್ರೆ ಇಲ್ಲಿ ಸಬ್ಜೆಕ್ಟ್ ಅನ್ನ ಪೂರ್ಣವಾಗಿ ತಗೊಂಡಿಲ್ಲ, ಅದನ್ನ ಅವ್ಯಾಪ್ತವಾಗಿ ತಗೊಂಡಿದ್ದೇವೆ, ಅಥವಾ ವಸ್ತು ನಿರ್ದೇಶನ ಪೂರ್ಣವಾಗಿಲ್ಲದೆ ಇರೋದ್ರಿಂದ ಅದನ್ನ ಅವ್ಯಾಪ್ತ ಅಂತೇಳಿ ಕರಿತೇವೆ. ಹಾಗೂ ಇಲ್ಲಿ ಪ್ರೆಡಿಕೇಟ್ ಅನ್ನ ನಾವಿಲ್ಲಿ ವ್ಯಾಪ್ತವಾಗಿ ತಗೊಂಡಿದ್ದೇವೆ, ಗುಣವಿಶೇಷಣವನ್ನು ಸಂಪೂರ್ಣವಾಗಿ ತಗೊಂಡಿದ್ದೇವೆ, ಹಾಗಾಗಿ ಅದನ್ನ ನಾವು ಇಲ್ಲಿ ವ್ಯಾಪ್ತ ಅಂತೇಳಿ ಬಳಸ್ಕೊಂಡಿದ್ದೇವೆ. ಹಾಗೆ ಅದರ ಸಂಕೇತವನ್ನ SIP ಎನ್ನುವ ಒಂದು ಸಂಕೇತವನ್ನ ಬಳಸಿಯೂ ಕೂಡ ನಾವಲ್ಲಿ ಅದನ್ನ ಸೂಚಿಸಬಹುದು. ಉದಾಹರಣೆಗೆ ಕೆಲವು ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದಾರೆ. ಇಲ್ಲಿ ಕೆಲವು ಅಂತಕ್ಕಂಥದ್ದು ಪರಿಮಾಣ ಅಂತೇಳಿ ಕರಿತೇವೆ, ವಿದ್ಯಾರ್ಥಿಗಳು ಸಬ್ಜೆಕ್ಟ್ ಆಗುತ್ತೆ, ಬುದ್ಧಿವಂತರು ಇಲ್ಲಿ ಪ್ರೆಡಿಕೇಟ್ ಆಗುತ್ತೆ, ಆಗಿದ್ದಾರೆ ಅಂತಕ್ಕಂಥದ್ದು ಸಂಯೋಜಕ ಪದ ಅಂತೇಳಿ ನಾವು ತಾರ್ಕಿಕ ವಾಕ್ಯಗಳಲ್ಲಿ ಕರಿತೇವೆ. ಸಂಯೋಜಕ ಪದ ಅಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಅನ್ನ ಒಟ್ಟುಗೂಡಿಸುವಂತಹ ಒಂದು ವಾಕ್ಯವಾಗಿರುತ್ತದೆ. ಆ ಒಂದು ಪದವನ್ನೇ ಸಂಯೋಜಕ ಪದ ಅಂತೇಳಿ ಕರಿತೇವೆ.